Good evening, my dear students. Myself Soumya Helde. Today I am taking ಇಂಗಾಲ ಮತ್ತು ಅದರ ಸಂಯುಕ್ತಗಳು. ಓಕೆ, ಈ ಒಂದು ಟಾಪಿಕ್ ಅನ್ನು ನಾವು ಡಿಸ್ಕಸ್ ಮಾಡ್ತೀವಿ. ದಿಸ್ ಇಸ್ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್. ಓಕೆ, ಸೊ ನಾವು ಇವತ್ತು ಕಾನ್ಸೆಪ್ಟ್ ಬೇಸ್ಡ್ ಕ್ಲಾಸ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ ಹಿಂದಿನ ತರಗತಿಯಿಂದ. ಸೊ ಇಂಗಾಲ ಅಂದ್ರೆ ಏನು, ಇಂಗಾಲದಲ್ಲಿ ಹೈಡ್ರೋಕಾರ್ಬನ್ಗಳ ಪಾತ್ರ ಏನು, ಹೈಡ್ರೋಕಾರ್ಬನ್ಗಳು ಮತ್ತೆ ಇಂಗಾಲವನ್ನ ಯಾಕೆ ಎಷ್ಟು ಸಂಯುಕ್ತಗಳನ್ನ ಮಾಡ್ತವೆ, ಇವೆಲ್ಲವನ್ನ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಹೆಂಗೆ ಸಿಂಗಲ್ ಬಾಂಡು, ಒಂದು ಏಕಬಂಧ, ದ್ವಿಬಂಧ, ತ್ರಿಬಂಧ ಇವುಗಳೆಲ್ಲ ಹೇಗೆ ರಚನೆ ಆಗುತ್ತೆ, ಯಾಕೆ ಒಂದು ಧಾತು ಇದ್ರೆ ಅದು ನೋಬೆಲ್ ಗ್ಯಾಸ್ ಜಡಾನೀಲದ ಒಂದು ಕಾನ್ಫಿಗರೇಷನ್ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಪಡ್ಕೊಳ್ಳಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತಾ ಇರುತ್ತೆ, ಯಾಕೆ ಅದು ಸ್ಟೇಬಲ್ ಸ್ಟೇಟ್ಗೆ ಹೋಗಕ್ಕೆ ನೋಡ್ತಿರುತ್ತೆ, ಇದೆಲ್ಲದನ್ನ ನಾವೇನ್ ಮಾಡಿದ್ವಿ ಹೇಳಿ ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಇವೆಲ್ಲದನ್ನ ಸ್ಟಡಿ ಮಾಡಿದ್ಮೇಲೆ ನಮ್ಗೇನಾಯ್ತು ಅಂದ್ರೆ ಈ ಇಂಗಾಲ ಮತ್ತೆ ಅದರ ಸಂಯುಕ್ತಗಳನ್ನ ಇನ್ನೂ ಹೆಚ್ಚಾಗಿ ಕಲಿಯೋಣ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಸೊ ಇಂಗಾಲ ಮತ್ತೆ ಅದರ ಸಂಯುಕ್ತಗಳನ್ನ ಹೆಚ್ಚು ಹೆಚ್ಚು ಕಲಿತಾ ಹೋದಂಗೆ ನಾವ್ ಏನ್ ಮಾಡಿದ್ವಿ, ಇಂಗಾಲಕ್ಕೆ ಎಷ್ಟು ವೇಲೆನ್ಸಿ ಇದೆ, ವೇಲೆನ್ಸಿ ಅಂದ್ರೆ ಏನ್ ಹೇಳಿ, ಆ ಔಟರ್ ಮೋಸ್ಟ್ ಶೆಲ್ ಇದೆಯಲ್ಲ, ತುಂಬಾ ಹೊರಗಡೆ ಇರುವಂತಹ ಏನು ಶೆಲ್ ಇದೆ ಅದರಲ್ಲಿರುವಂತಹ ಅನ್ಪೇರ್ಡ್ ಇಲೆಕ್ಟ್ರಾನ್ಗಳೇನಿದಾವಲ್ಲ ಅದನ್ನ ಏನಂತ ಕರಿತೀವಿ, ಇಂಗಾಲದ ವೇಲೆನ್ಸಿ ಅಂತ ಹೇಳ್ತೀವಿ. ಓಕೆ, ಸೊ ಕಾರ್ಬನ್ನಿನ ವೇಲೆನ್ಸಿ ಎಷ್ಟು ಹೇಳಿ, 4. ಸೊ ಕಾರ್ಬನ್ನಿಗೆ 4 ಕೈಗಳಿದಾವೆ. ಆ 4 ಕೈಗಳು ಏನ್ ಮಾಡ್ತವೆ ಹೇಳಿ, ಒಂದಕ್ಕೊಂದು ಚಾಚ್ಕೊಂಡಿರ್ತವೆ. ಓಕೆನಾ, ಸೊ 4 ಕೈಗಳು ಒಂದೊಂದು ಚಾಚ್ಕೊಂಡಿರ್ತವೆ. ಬೇರೆ 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 ಧಾತುಗಳು ಅದರ ಜೊತೆಗೆ ಬೈಂಡ್ ಹಾಕೊಂಡು ಹೋಗ್ತವೆ. ಬೇರೆ ಧಾತುಗಳು ಅದರ ಜೊತೆಗೆ ಬೈಂಡ್ ಆಗಿ ಬೇರೆ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಕೋವೆಲೆಂಟ್ ಬಂಧ ಉಂಟಾಗಿ ಯಾಕೆ ಸಂಯುಕ್ತಗಳನ್ನ ಮಾಡುತ್ತೆ, ಯಾಕೆ ಅಂದ್ರೆ ಅಲ್ಲಿ ಶೇರ್ ಇಲೆಕ್ಟ್ರಾನ್ ಅನ್ನ ಹಂಚಿಕೆ ಮಾಡ್ಕೊಳ್ಳುತ್ತೆ. ಆ ಹಂಚಿಕೆಯಿಂದಾನೇ ಅವು ಏನ್ ಮಾಡ್ತವೆ, ಹೆಚ್ಚು ಬಾಂಡ್ಗಳನ್ನ ಮಾಡ್ಕೊಳ್ತವೆ. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಈಗ ನಾವು ಮುಂದಿನ ಕಾನ್ಸೆಪ್ಟ್ ಅನ್ನ, ಮುಂದೆ ಏನು ವಿಷಯ ಇದೆ ಅನ್ನೋದನ್ನ ಸ್ಟಡಿ ಮಾಡೋಣ. ಓಕೆ, ಇಂಗಾಲದ ಆಲೋಟ್ರೋಪ್ಗಳು ಅಂದ್ರೆ ಇಂಗಾಲದ ಬಹುರೂಪತೆ ಅಂತ. ಇಂಗಾಲ ಬರೀ ಒಂದೇ ರೀತಿಯ ಒಂದು ಅಟಾಮಿಕ್ ನಂಬರ್ ಇದ್ದು ಬೇರೆ ಬೇರೆ ರೀತಿಯ ಆಲೋಟ್ರೋಪ್ಗಳಂದ್ರೆ ಬಹುರೂಪತೆಯನ್ನ ತೋರಿಸುತ್ತೆ. ಅವುಗಳೆಲ್ಲದರಲ್ಲಿ ಏನಿರುತ್ತೆ ಹೇಳಿ, ಅಯಾನಿಕ್ ವಿನ್ಯಾಸ ಸೇಮ್ ಇದೆ, ಆದ್ರೆ ಅವು ಏನ್ ಹೇಳಿ ಎಲ್ಲ 1:1 2:2 2p2 ಇದೆ. 1:2 2p2 ಇದಾವೆ. ಓಕೆ, ಸೊ ಇವು ಎಲ್ಲದಕ್ಕೂ ವಿನ್ಯಾಸ 1:2 2p2 ಇದ್ರೂ ಸಹ ಏನಾಗುತ್ತೆ ಹೇಳಿ, ಅದನ್ನ ಬಿಟ್ಟು ಏನಾಗುತ್ತೆ, ಅವುಗಳ ಶೇಪ್, ಅವುಗಳ ಒಂದು ರಚನೆ, ಅವುಗಳ ಒಂದಕ್ಕೊಂದು ಕೂಡಿಕೊಳ್ಳೋದು, ಮತ್ತೆ ಏನ್ ಹೇಳಿ, ಅವುಗಳು ಒಂದಕ್ಕೊಂದು ಏನಾಗೋದು ಹೇಳಿ, ಹೆಂಗೆ ಬಂಧವನ್ನು ಉಂಟು ಮಾಡ್ತವೆ, ಇಲೆಕ್ಟ್ರಾನ್ಗಳನ್ನ ಹೇಗೆ ಕೊಡ್ತವೆ, ಹೇಗೆ ತಗೊಳ್ತವೆ, ಇವೆಲ್ಲದ್ರ ಮೇಲೆ ನಾವು ಕಾರ್ಬನ್ ಅನ್ನ ಬಹುರೂಪತೆ ಅಂತ ಕರಿತೀವಿ. ಬಹುರೂಪತೆ ಅಂದ್ರೆ ಒಂದೇ ರೀತಿಯ ಅಣು ವಿನ್ಯಾಸ ಇದ್ರೆ ಸಹ ಬೇರೆ ಬೇರೆ ರೀತಿಯ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಓಕೆ, ಅದರಲ್ಲಿ ಯಾವ್ಯಾವ್ದು ಪ್ರಮುಖವಾಗಿ ವಜ್ರ ಹೌದು, ಗ್ರಾಫೈಟ್ ಹೌದು, ಕಲ್ಲಿದ್ದಲು ರೂಪದಲ್ಲಿ ಯಾವ್ದಾವ್ದು ಕೋಲು ಇದ್ದಲು ಹೌದು, ಪ್ರಾಣಿಗಳ ಇದ್ದಲು ಅಂದ್ರೆ ಮೂಳೆ ಇರ್ಬೋದು, ದೀಪ. ಓಕೆ, ದೀಪದ ಕಪ್ಪಿರುತ್ತಲ್ಲ, ದೀಪವನ್ನ ಉರಿಸಿದಾಗ ಒಂದು ಕಪ್ಪದು ಇದು ಬರುತ್ತೆ ನೋಡಿ, ಒಂದು ಕಪ್ಪಾದ ಒಂದು ಥಿಕ್ ಕಾಡಿಗೆ ತರ ಬರುತ್ತಲ್ಲ, ಅದು ಹೌದು, ಇಂಗಾಲದ ಕಪ್ಪು ಅಂತ ಹೇಳ್ತೀವಿ. ಅನಿಲ ಇರ್ಬೋದು, ಪೆಟ್ರೋಲಿಯಂ ಕೋಕ್ ಇರ್ಬೋದು, ಇವೆಲ್ಲ ಏನಾಗಿರ್ತವೆ ಹೇಳಿ, ಇವೆಲ್ಲವೂ ಇಂಗಾಲದ ಆಲೋಟ್ರೋಪ್ಗಳ ಅಥವಾ ಬಹುರೂಪತೆಗೆ ಏನಾಗಿರ್ತವೆ ಹೇಳಿ, ಒಂದು ಉದಾಹರಣೆಗಳಾಗಿದ್ದಾವೆ. ಓಕೆ, ನಾವು ಅದನ್ನೆಲ್ಲದನ್ನು ಡೀಟೇಲ್ ಆಗಿ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ, ಇಂಗಾಲದ ಬಹುರೂಪತೆ ಅಂತ. ಓಕೆ, ಯಾವ್ಯಾವುದು ಇಂಗಾಲದ ಬಹುರೂಪಗಳು, ಪ್ರಮುಖವಾಗಿ ನಾವು ನೋಡ್ತಿರುವಂತಹ ಬಹುರೂಪಗಳು ಯಾವುದು? ಇಂಗಾಲದ 2 ಸ್ಫಟಿಕೀಯ ಅಲೋಟ್ರೋಪ್ಗಳಿದೆ, ಇನ್ನೊಂದು ಸಹವೆಲೆನ್ಸಿ ಸ್ಫಟಿಕೀಯಗಳಾಗಿದ್ದಾವೆ. ಅಂದ್ರೆ ಇವುಗಳಲ್ಲಿ ಗುಣಲಕ್ಷಣಗಳು ಬಹಳ ವಿಭಿನ್ನ ಆಗಿರ್ತವೆ. ಈಗ ವಜ್ರ ಮತ್ತೆ ಗ್ರಾಫೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಗ್ರಾಫೈಟ್ ಅಲ್ಲೂ ಸೇಮ್ ಅಣುವಿನ್ಯಾಸ ಇದೆ, ವಜ್ರದಲ್ಲೂ ಅಣುವಿನ್ಯಾಸ ಸೇಮ್ ಇದೆ, ಆದ್ರೆ ಇವು ಎರಡರಲ್ಲೂ ಏನಿದೆ ಹೇಳಿ, ಅವುಗಳ ಶೇಪ್, ಅದರ ಒಂದು ಆಕಾರ ಇರ್ಬೋದು, ಒಂದು ಅಣುಗಳ ಜೋಡಣೆ ಇದೆಯಲ್ಲ, ತುಂಬಾ ಬೇರೆ ಬೇರೆ ಇದೆ. ಇಲ್ಲಿ ಗ್ರಾಫೈಟ್ ಕಾಣಿಸ್ತಿದೆ,
ಅಲ್ವಾ? ಇಲ್ಲಿ ಡೈಮಂಡ್ ಕಾಣಿಸ್ತಿದೆ ನಿಮ್ಗೆ, ಈ ಎರಡು ಕಾಣಿಸ್ತಿದೆ. ಗ್ರಾಫೈಟ್ ಇಂದ ಏನೇನ್ ಮಾಡಬಹುದು ನಾನು? ಪೆನ್ಸಿಲ್ ಎಲ್ಲದನ್ನು ಮಾಡಬಹುದಲ್ವಾ? ಸೊ ಪೆನ್ಸಿಲ್ಗಳು ಇವೆಲ್ಲವನ್ನ ನಾನು ಮಾಡಬಹುದು ಅಲ್ವಾ? ಸೊ ಪೆನ್ಸಿಲ್ಲು, ಕಂಡಕ್ಟಿವ್ ಲೇಯರ್ ಸ್ಟ್ರಕ್ಚರ್ ಇವೆಲ್ಲ ಮಾಡಬಹುದು. ಡೈಮಂಡ್ ಇಂದ ಆರ್ನಮೆಂಟ್ ಮಾಡಬಹುದು, ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅನ್ನ ಮಾಡಬಹುದು, ಇನ್ಸುಲೇಟರ್ ಅನ್ನ ಮಾಡಬಹುದು, ಇವೆಲ್ಲವನ್ನ ಮಾಡಬಹುದು. ಓಕೆ, ಹೀಗೆ ಏನು ಇಂಗಾಲ ಇದೆಯಲ್ಲ, ಈ ಇಂಗಾಲಕ್ಕೆ ಬೇರೆ 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 ಏನಿದ್ದಾವೆ ಹೇಳಿ? ಸ್ಫಟಿಕೀಯ ಅಲೋಟ್ರೋಪ್ಗಳು ಇರ್ತವೆ. ಓಕೆನಾ? ಭಿನ್ನವಾದ ಅಲೋಟ್ರೋಪ್ಗಳು ಇರ್ತವೆ. ಓಕೆ, ಸೊ ಈ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಕುದಿಯೋ ಬಿಂದು ಮತ್ತು ದ್ರವನ ಬಿಂದು, ವಿದ್ಯುತ್ ವಾಹಕತೆ, ಸಹವೆಲೆನ್ಸಿಯ ಸಂಯುಕ್ತಗಳು, ಇದು ಆಣ್ವಿಕ ಸಂಯುಕ್ತಗಳ ಅನಿಲಗಳಾಗಿದ್ದು, ದ್ರವಗಳು ಮತ್ತು ಘನವಸ್ತುಗಳು ನಡುವೆ ದುರ್ಬಲ ಅಣುಗಳ ಅಂತರ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯ ಸಂಯೋಜನೆಯನ್ನ ಹೊಂದಿರ್ತವೆ ಅಂತ ಹೇಳ್ತಿದ್ರು. ಓಕೆ, ಬೇರೆ ಬೇರೆ ರೀತಿಯ ಸಂಯೋಜನೆಯನ್ನ ಹೊಂದಿರ್ತವೆ. ಓಕೆ, ಸೊ ಇಂಗಾಲದ ಅಲೋಟ್ರೋಪ್ಗಳು ಅಂದ್ರೆ ಏನು? ಹಂಗಂದ್ರೆ ಆಲೋಟ್ರೋಪಿ ಅಥವಾ ಬಹುರೂಪತೆ ಅಂದ್ರೆ ಏನು ಅಂತ ನೋಡೋಣ. ಬಹುರೂಪತೆ ಅಂದ್ರೆ ಏನು ಅಂತ ನೋಡೋಣ. ಇಂಗಾಲದ ಬಹುರೂಪತೆ ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿರುವಂತಹದ್ದು, ವಿಭಿನ್ನವಾದ ಭೌತಿಕ ರೂಪಗಳನ್ನ, ಒಂದೇ ರೀತಿಯ ಅಂಶದ ಅಸ್ತಿತ್ವವನ್ನ, ವಿದ್ಯಮಾನವನ್ನ ಏನಂತ ಕರಿತೀವಿ ಹೇಳಿ? ಬಹುರೂಪತೆ ಅಂತ ಕರಿತೀವಿ. ಅಂದ್ರೆ ಏನಿರ್ಬೇಕು ಹೇಳಿ? ರಾಸಾಯನಿಕ ಗುಣಲಕ್ಷಣಗಳು ಒಂದೇ ಇರ್ಬೇಕು. ಅಂದ್ರೆ ಒಳಗಡೆ ಏನು, ಅದ್ರ ಒಳಗಡೆ ಏನು ಕಂಪೌಂಡ್ಸ್ ಇದೆಯಲ್ಲ, ಈಗ ಕಾರ್ಬನ್ ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಸಲ್ಫರ್ ಇರ್ಬೋದು, ಕಾರ್ಬನ್ ಫಾಸ್ಫರಸ್ ಇರ್ಬೋದು, ಹಿಂಗೆ ರಾಸಾಯನಿಕ ಗುಣಲಕ್ಷಣ ಒಂದೇ ಇದ್ದು ಏನಿರ್ಬೇಕು ಹೇಳಿ? ಬೇರೆ ಬೇರೆ ರೀತಿಯ ವಿಭಿನ್ನ ರೂಪದಲ್ಲಿ ಇರ್ಬೇಕು. ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಚಿತ್ರದಲ್ಲಿ? ಅನಿಮಲ್ ಚಾರ್ಕೋಲು, ಗ್ಯಾಸ್ ಕಾರ್ಬನ್, ಕಾರ್ಬನ್ ಬ್ಲಾಕು, ಚಾರ್ಕೋಲು, ಓಕೆ, ಲ್ಯಾಂಪ್ ಬ್ಲಾಕ್, ಕೋಕು, ಕೋಲು, ಪೆಟ್ರೋಲಿಯಂ ಕೋಕು, ಡೈಮಂಡ್, ಇವೆಲ್ಲ ಏನ್ ಹೇಳಿ? ಎಲ್ಲವೂ ಸಿಮಿಲರ್ ಆಗಿರುವಂತಹ ರಾಸಾಯನಿಕ ಗುಣಲಕ್ಷಣಗಳನ್ನ ಹೊಂದಿದವೆ. ಆದ್ರೆ ಏನ್ ಚೇಂಜಸ್ ಇದಾವೆ ಹೇಳಿ? ಅದರಲ್ಲಿ ಏನ್ ಚೇಂಜಸ್ ಇದೆ ಅಂದ್ರೆ ಅದರಲ್ಲಿ ಭೌತಿಕ ರೂಪಗಳು ಬದಲಾವಣೆಗಳಿದಾವೆ. ಓಕೆ, ಇಂಗಾಲ, ಗಂಧಕ, ರಂಜಕ ಇವೆಲ್ಲವೂ ಏನ್ ಮಾಡ್ತವೆ ಹೇಳಿ? ಬಹುರೂಪತೆಯನ್ನ ತೋರಿಸ್ತವೆ, ಈ ವಿದ್ಯಮಾನವನ್ನ ತೋರಿಸ್ತವೆ. ಅಂದ್ರೆ ಸೇಮ್ ರಾಸಾಯನಿಕ ಗುಣಲಕ್ಷಣವನ್ನ ಹೊಂದಿರ್ತವೆ, ಬೇರೆ 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 ಏನು ಭೌತಿಕ ಗುಣಲಕ್ಷಣಗಳನ್ನ ತೋರಿಸ್ತವೆ. ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿದೆ ನಾನು. ಸಲ್ಫರು ತೋರಿಸುತ್ತೆ, ಫಾಸ್ಫರಸ್ ತೋರಿಸುತ್ತೆ, ಹಿಂಗೆ ಬೇರೆ ಬೇರೆ ವಿದ್ಯಮಾನವನ್ನ ಪ್ರದರ್ಶಿಸುತ್ತದೆ. ಓಕೆನಾ? ಓಕೆ, ಇಂಗಾಲದಲ್ಲಿ 3 ತರದ್ದು: ಗ್ರಾಫೈಟ್ ಹೌದು, ವಜ್ರ ಹೌದು, ಫುಲೆರಿನ್ ಹೌದು. ಇದೆಲ್ಲದು ಸ್ಫಟಿಕ ಅಲೋಟ್ರೋಫ್ಗಳು ಆಗಿದ್ದಾವೆ. ಓಕೆ, ಇಂಗಾಲದ ಅಲೋಟ್ರೋಫ್ಗಳು ಯಾವ್ದಾಗಿರ್ತವೆ ಹೇಳಿ? ಮೇನ್ ಆಗಿ ನಾವು ಸ್ಟಡಿ ಮಾಡೋದು ವಜ್ರ, ಗ್ರಾಫೈಟ್, ಫುಲ್ಲರಿನ್. ಇದು 3 ಒಂದು ಬಹುರೂಪತೆಯ ಒಂದು 3 ವಿಧಗಳು. ಓಕೆನಾ? ಇದನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಕ್ಲಾಸ್ಗಳಲ್ಲಿ. ಓಕೆ, ಸೊ ಅಸ್ಫಟಿಕ ಅಲೋಟ್ರೋಪ್ಗಳು ಅಂದ್ರೆ, ಸ್ಫಟಿಕ ಅಂದ್ರೆ ಏನ್ ಹೇಳಿ? ಸ್ಫಟಿಕ ಅಂದ್ರೆ ಕ್ರಿಸ್ಟಲೈನ್ ಇರುವಂತದ್ದು. ಇಲ್ಲಿ ಇಂಗಾಲ ಇರ್ಬೋದು, ಗ್ರಾಫೈಟ್ ಇರ್ಬೋದು, ಫಿಲರಿನ್ ಇರ್ಬೋದು, ಇವೆಲ್ಲವೂ ಸ್ಫಟಿಕ ರೂಪದಲ್ಲಿ ಅಂದ್ರೆ ಕ್ರಿಸ್ಟಲ್ ಆಗಿರ್ತವೆ ಅಂತ. ಅಂತಹ ಅಲೋಟ್ರೋಪ್ಗಳು ಬಹುರೂಪಿಗಳಾಗಿದ್ದಾವೆ. ಅಸ್ಫಟಿಕ ಯಾವ್ಯಾವ್ದು ಹೇಳಿ? ಹಂಗ ಇರೋದಿಲ್ಲ, ಪೌಡರ್ ತರ ಹಾಕ್ಬೇಕು ಅಂದ್ರೆ ಕಲ್ಲಿದ್ದಲು ಹೌದು, ಕೋಕ್ ಹೌದು, ಇದ್ದಿಲು, ದೀಪದ ಕಪ್ಪು, ಅನಿಲ, ಇಂಗಾಲ, ಇವೆಲ್ಲವೂ ಏನಾಗಿರ್ತವೆ ಹೇಳಿ? ಅಸ್ಫಟಿಕ ಆಲೋಟ್ರೋಪ್ಗಳ ಆಗಿರ್ತವೆ. ಓಕೆ, ಅಸ್ಫಟಿಕ ಆಲೋಟ್ರೋಪ್ಗಳಾಗಿರ್ತವೆ. ಸರಿನಾ? ಸೊ ವಜ್ರ ಅಂದ್ರೆ ಏನು ಅಂತ ನೋಡೋಣ. ನಿಯಮಿತ ಟೆಟ್ರಾಹೆಡ್ರಲ್ ಜಾಮೆಟ್ರಿಯನ್ನ ಹೊಂದಿರುತ್ತೆ. ಓಕೆ, ಏನಿರುತ್ತೆ ಹೇಳಿ? ಒಂದು ಟೆಟ್ರಾಹೆಡ್ರಲ್ ಜಾಮೆಟ್ರಿಯನ್ನ ಹೊಂದಿರುತ್ತೆ. ಏಕೆಂದರೆ ಪ್ರತಿಯೊಂದು ಇಂಗಾಲವು 4 ನೆರೆಯ ಇಂಗಾಲದ ಜೊತೆಗೆ ಏಕರೂಪಿ ಬಂಧ ಉಂಟಾಗಿರುತ್ತದೆ. ಪ್ರತಿಯೊಂದು ಇಂಗಾಲ ಎಂತ ಮಾಡುತ್ತೆ ಅಂದ್ರೆ ಉಳಿದ 4 ಇಂಗಾಲದ ಜೊತೆಗೆ, ನೆರೆಯ 4 ಇಂಗಾಲದ ಜೊತೆಗೆ ಏನ್ ಮಾಡುತ್ತೆ ಹೇಳಿ? ಬಂಧವನ್ನ ಉಂಟು ಮಾಡುತ್ತೆ, ಏಕ ಕೋವೆಲೆನ್ಸಿ ಬಂಧವನ್ನ ಉಂಟು ಮಾಡುತ್ತದೆ. ಇದರಿಂದ ಈ ಎಲ್ಲಾ ಸ್ಫಟಿಕ ಏನು ಕ್ರಿಸ್ಟಲ್ ಇದೆಯಲ್ಲ, ಇದು ಒಂದೇ ಘಟಕ ಆಗಿರುತ್ತೆ, ಆ ತರ ಕೂಡ್ಕೊಂಡಿರುತ್ತೆ ಅಂತ ಹೇಳ್ತು. ಓಕೆ, ಇವು ವಿಭಿನ್ನ ಸಮತಲದಲ್ಲಿ ಇರ್ತವೆ ಅಲ್ವಾ? ಒಂದೇ ಸ್ಟ್ರೇಟ್ ಸಮಾನಾಂತರವಾಗಿರೋದಿಲ್ಲ, ಆದ್ರೆ ಪರಸ್ಪರ ಸಂಪರ್ಕವನ್ನು ಹೊಂದಿರುತ್ತೆ.
ಇದರಿಂದಾಗಿ ವಜ್ರದ ಕಟ್ಟುನಿಟ್ಟಾದ 3 ಆಯಾಮಗಳು ಘನದ ಮಾದರಿಯನ್ನ ಪಡೆಯಲಾಗುತ್ತದೆ. ಓಕೆ, ವಜ್ರದ ಬೇರೆ ಬೇರೆ ಗುಣಲಕ್ಷಣಗಳೇನು ಅಂತ ನೋಡೋಣ. ವಜ್ರಕ್ಕೆ ಬೇರೆ ಬೇರೆ ಗುಣಲಕ್ಷಣಗಳಿವೆ. ದಟ್ ಈಸ್ 3.5 ಗ್ರಾಂ ಪರ್ ಸಿಸಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ ಅಂತ ಹೇಳಿ ಒತ್ತೊತ್ತಾಗಿದೆ ಅಂತ ಅಣುಗಳೆಲ್ಲ ಏನಾಗಿದ್ದಾವೆ? ಒತ್ತಾಗಿ ಇರುವಂತಹ ಜೋಡಣೆಯನ್ನು ಹೊಂದಿದವೆ. ಹೆಚ್ಚಿನ ವಕ್ರೀಭವನ ಸೂಚ್ಯಾಂಕವನ್ನು ತೋರಿಸುತ್ತೆ. ಯಾಕೆಂದ್ರೆ ಅದರ ಆಂಗಲ್ ಹಂಗಿದೆ ವಜ್ರದ್ದು. ಯಾವಾಗ ಲೈಟ್ ಅದರ ಮೇಲೆ ಬೀಳುತ್ತಲ್ಲ ಅಥವಾ ಬೆಳಕು ಅದರ ಮೇಲೆ ಬೀಳುತ್ತಲ್ಲ, ಅದು ಹೆಚ್ಚು ವಕ್ರೀಭವನ ಹೊಂದುತ್ತದೆ ಅಂತ. ಓಕೆ, ಉಷ್ಣದ ಉತ್ತಮ ವಾಹಕ ಏನ್ ಮಾಡುತ್ತೆ? ಹೀಟಿನ ತುಂಬಾ ಒಳ್ಳೆ ವಾಹಕ ಅದು. ಓಕೆ, ಕಳಪೆ ಯಾವ್ದ್ರದ್ದು? ವಿದ್ಯುತ್ತಿನ ಕಳಪೆ ವಾಹಕವಾಗಿರುತ್ತದೆ. ಅರ್ಥ ಆಗ್ತಿದ್ಯಾ? ಸೊ ಕಾರ್ಬನ್ ಏನು ಈಗ ವಜ್ರ ಇದೆಯಲ್ಲ, ಈ ವಜ್ರಕ್ಕೆ ಹೆಚ್ಚು ಸಾಂದ್ರತೆ ಇದೆ. ಯಾಕೆಂದ್ರೆ ತುಂಬಾ ಒತ್ತೊತ್ತಾಗಿರೋದ್ರಿಂದ ಅದಕ್ಕೆ ಹೆಚ್ಚು ಸಾಂದ್ರತೆ ಇದೆ, ಹೆಚ್ಚು ವಕ್ರೀಭವನವನ್ನು ಸೂಚಿಸುತ್ತೆ. ಯಾಕೆಂದ್ರೆ ಶೇಪ್ ಹಂಗಿದೆ. ಲೈಟ್ ಬಂದ್ರೆ ಅದು ಅದರ ಮೂಲಕ ಚಲಿಸಿ ವಕ್ರೀಭವನ ಹೊಂದಲೇಬೇಕು, ರಿಫ್ಲೆಕ್ಷನ್ ಆಗ್ಲೇಬೇಕು. ಓಕೆ, ಹಾಗಾಗಿ ಅತ್ಯಂತ ಹೆಚ್ಚಿನ ವಕ್ರೀಭವನ ಸೂಚ್ಯಂಕವನ್ನು ಹೊಂದಿದೆ. ಉಷ್ಣದ ಉತ್ತಮ ವಾಹಕ ಅಂದ್ರೆ ಏನಾಗಿರುತ್ತೆ ಹೇಳಿ? ಉಷ್ಣಾಂಶದ ಉತ್ತಮ ವಾಹಕವಾಗಿರುತ್ತೆ. ಉಷ್ಣತೆಯನ್ನು ತನ್ನ ಮೂಲಕ ಹರಿಯೋಕೆ ಬಿಡುತ್ತೆ. ಓಕೆನಾ? ಸೊ ವಿದ್ಯುತ್ತಿನ ಕಳಪೆ ವಾಹಕ, ವಿದ್ಯುತ್ತಿನ ಏನಾಗಿರುತ್ತೆ ಹೇಳಿ? ವಿದ್ಯುತ್ತನ್ನ ತನ್ನ ಮೂಲಕ ಹರಿಯೋಕೆ ಬಿಡೋದಿಲ್ಲ, ಇನ್ಸುಲೇಟರ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಗ್ರಾಫೈಟ್. ಓಕೆ, ನೆಕ್ಸ್ಟ್ ಗ್ರಾಫೈಟ್. ಗ್ರಾಫೈಟ್ ನಲ್ಲಿ ಪ್ರತಿ ಇಂಗಾಲದ ಪರಮಾಣು 3 ಇತರ ಇಂಗಾಲದೊಂದಿಗೆ ಸಹವೆಲೆನ್ಸಿಯ ಬಂಧವಾಗಿರುತ್ತೆ. ನೋಡಿ, ಈ ಸ್ಟ್ರಕ್ಚರ್ ಅಲ್ಲಿ ನೋಡಿ ಏನು ಡಿಫರೆನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಒಂದಕ್ಕೊಂದು ಬಂಧವನ್ನು ಹೊಂದಿದೆ, ಒಂದರ ಮೇಲೂ ಒಂದು ಲೇಯರ್ ಇಲ್ಲ ವಜ್ರದಲ್ಲಿ. ಬಟ್ ಈ ಕೇಸಲ್ಲಿ ನೋಡಿ, ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್, ಒಂದು ಪದರದ ಮೇಲೆ ಇನ್ನೊಂದು ಪದರ ಇದೆ. ಸೊ ಇಂಗಾಲದ ಪರಮಾಣುಗಳು ಸಹವೆಲೆನ್ಸಿಯಾಗಿ ಬಂಧವಾಗಿರುತ್ತದೆ. ಸೊ ಇದು ವಂಡರ್ವಾಲ್ ಫೋರ್ಸ್ ಅನ್ನ ಮೂಲಕ ಬಂಧ ಉಂಟು ಮಾಡಿರುತ್ತದೆ. ಇದಕ್ಕೆ ಇಂಗಾಲದ ಪರಮಾಣು ಒಂದು ಉಚಿತ ವೇಲೆನ್ಸಿ ಇರುತ್ತೆ, ಒಂದು ಫ್ರೀ ಅಯಾನ್ಸ್ ಇರುತ್ತೆ, ಫ್ರೀ ಇಲೆಕ್ಟ್ರಾನ್ ಅನ್ನ ಹೊಂದಿರುತ್ತದೆ ಅದು. ಓಕೆನಾ? ಸೊ ಫ್ರೀ ಇಲೆಕ್ಟ್ರಾನ್ ಅನ್ನ ಹೊಂದಿರುತ್ತೆ. ಸರಿನಾ? ಈ ವ್ಯವಸ್ಥೆಯು ಒಂದೇ ಸಮತಲದಲ್ಲಿ ಷಡ್ಭುಜದ ಉಂಗುರಕ್ಕೆ ಕಾರಣವಾಗಿರುತ್ತದೆ. ಏನು? ದುರ್ಬಲ ವಂಡರ್ವಾಲ್ಸ್ ಬಲಗಳಿಂದ ಪರಸ್ಪರ ಜೋಡಣೆ ಆಗುತ್ತೆ. ಅಂದ್ರೆ ಒಂದರ ಮೇಲೆ ಒಂದು ಲೇಯರ್ ತರ ಇರುತ್ತೆ. ಸೊ ಒಂದರ ಮೇಲೆ ಒಂದು ಲೇಯರ್ ತರ ಬಂದಿರೋದಕ್ಕೆ ಒಂದರ ಲೇಯರ್ ಮೇಲೆ ಇನ್ನೊಂದು ಲೇಯರ್ ಜಾರುತ್ತೆ. ಸೊ ಷಡ್ಭುಜದ ಉಂಗುರಗಳಿಗೆ ಕಾರಣವಾಗಿರುತ್ತದೆ. ಇದು ದುರ್ಬಲವಾದ ವಂಡರ್ವಾಲ್ ಫೋರ್ಸ್ ಅನ್ನ ಹಾಕಿರುತ್ತೆ. ಓಕೆ, ಸೊ ಈ ವ್ಯವಸ್ಥೆ ಒಂದೇ ಸಮತಲದಲ್ಲಿ ಉಂಗುರಾಕೃತಿ ಷಡ್ಭುಜೀಯ ಉಂಗುರಗಳಿಗೆ ಕಾರಣವಾಗಿರುತ್ತದೆ. ಓಕೆನಾ? ಏನೇನಿರುತ್ತೆ? ಲೋ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನ್ ಹೇಳಿ? ಅಲ್ಲಿ 2.25 ಗಿಂತನೂ ಕಡಿಮೆ ಡೆನ್ಸಿಟಿಯನ್ನು ಹೊಂದಿರುತ್ತೆ. ಮೃದು ಮತ್ತು ಜಾರು, ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಇರುತ್ತೆ. ಸೊ ಬೇಗ ಏನಾಗುತ್ತೆ? ಒಂದರ ಮೇಲೆ ಒಂದು ಇದಾಗಿ ಜಾರುತ್ತೆ ಅಂತ. ವಿದ್ಯುತ್ತಿನ ಉತ್ತಮ ವಾಹಕ. ಯೂಶುವಲಿ ಈ ಇಂಗಾಲ ವಿದ್ಯುತ್ತಿನ ಅಂತಹ ವಾಹಕವಲ್ಲ, ವಿದ್ಯುತ್ತಿನ ಕಳಪೆ ವಾಹಕ. ಯಾವುದು? ಇಂಗಾಲ, ಕಾರ್ಬನ್. ಬಟ್ ಗ್ರಾಫೈಟ್ ಇದೆಯಲ್ಲ, ಇದು ಎಕ್ಸೆಪ್ಷನ್. ಮತ್ತೆ ಇಂಗಾಲದ ಈಗ ಏನು ನಾನ್ ಮೆಟಲ್ಗಳಿದಾವೆ, ಅಲೋಹಗಳಿದಾವಲ್ಲ, ಇದು ಯಾವುದು ಹೊಳೆಯೋದೇ ಇಲ್ಲ. ಬಟ್ ಯಾವ್ದು ಹೊಳೆಯುತ್ತೆ ಹೇಳಿ? ಯಾವ್ದು ಹೊಳೆಯುತ್ತೆ ಅಂದ್ರೆ ಗ್ರಾಫೈಟ್ ಮಾತ್ರ. ಅಲೋಹಗಳಲ್ಲಿ ಗ್ರಾಫೈಟ್ ಮಾತ್ರ ಹೊಳಪನ್ನ ಹೊಂದಿದೆ, ಮೇಲ್ಮೈ ಹೊಳಪನ್ನ ಹೊಂದಿರುತ್ತದೆ. ಅರ್ಥ ಆಯ್ತಾ? ಸೊ ಮೇಲ್ಮೈ ಹೊಳಪನ್ನ ಹೊಂದಿದೆ. ಇನ್ C60 ಬಕ್ಮಿನ್ಸ್ಟರ್ ಪುಲರಿನ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆನಾ? ಸೊ ಬಕ್ಮಿನ್ಸ್ಟರ್ ಪುಲರಿನ್ ಅಂದ್ರೆ ಎಂದು ಕರೆಯಲ್ಪಡುತ್ತದೆ ಅಂತ ಹೇಳಿದ್ರು. ಸೊ ಪುಲರಿನ್ಗಳು ಯೂಶುವಲಿ ಜನಪ್ರಿಯ ಮತ್ತೆ ಸ್ಥಿರವಾಗಿರುತ್ತೆ. ಯಾಕೆ ಬಳಸ್ತಿದೀವಿ? ಇದು ಸಣ್ಣ ಪ್ರಮಾಣದಲ್ಲಿ ಇದನ್ನ ಸಾಕರ್ ಚೆಂಡಿನಂತೆ 12 ಪೆಂಟಗನು 20 ಷಡ್ಭುಜಗಳಿಂದ ರಚಿಸಲಾಗಿರುತ್ತೆ. ಓಕೆ, ಈ ತರ ಫುಲರಿನ್ ಅನ್ನು. ಸೊ ಇಂಗಾಲದ ಪರಮಾಣುಗಳನ್ನ ಹೊಂದಿರುತ್ತೆ. ಓಕೆನಾ? ಸೊ ಇಂಗಾಲದ ಪರಮಾಣುಗಳನ್ನ ಇವು ಹೊಂದಿರುತ್ತೆ. ಸೊ ಇದು ಏನ್ ಹೇಳಿ? ತುಂಬಾ ಒನ್ ಆಫ್ ದ ಇಂಪಾರ್ಟೆಂಟ್ ನಮಗೆ ಇಂಗಾಲದ ಬಹುರೂಪ ಯಾವ್ಯಾವುದು? ಒಂದು ವಜ್ರ, ಇನ್ನೊಂದು ಗ್ರಾಫೈಟ್, ಇನ್ನೊಂದು ಫುಲರಿನ್. ಇವು 3 ಇಂಗಾಲದ ಬಹುರೂಪಗಳಲ್ಲಿ ಅತ್ಯಂತ ಪ್ರಮುಖವಾದವು. ಓಕೆ, ಸೊ ಈಗ ಬರೋದು ನಾವು ಆಕ್ಚುಯಲ್ ಒಂದು ಟಾಪಿಕ್, ನಿಮ್ ಕನ್ಸೆಪ್ಟ್ ಅನ್ನ ಹೇಳ್ಕೊಡಕ್ಕೆ ಬಂದಿದ್ದು.
ಕಾರ್ಬನ್ ಅಥವಾ ಇಂಗಾಲ ಯಾವ್ಯಾವ ತರದಲ್ಲಿ ಇರುತ್ತೆ ಅಂತಾಯ್ತು? ಸರಪಳಿಗಳ ತರ, ಶಾಖೆಗಳ ತರ, ಉಂಗುರಗಳ ತರ, ಈ 3 ತರನು ಇರುತ್ತೆ. ಸರಪಳಿಗಳು ಅಂದ್ರೆ ರಿಂಗ್ ತರ ಇರುತ್ತೆ ಅಂತ. ಓಕೆ, ಸರಪಳಿಗಳಂದ್ರೆ ಈ ತರ ಚೈನ್ ತರ ಇರುತ್ತೆ ಅಂತ. ಇನ್ನೊಂದು ಶಾಖೆಗಳು ಅಂದ್ರೆ ಹಿಂಗೆ. ಓಕೆನಾ? ಸೊ ಸ್ಟ್ರಕ್ಚರ್ ಅಂದ್ರೆ ಏನಿರುತ್ತೆ ಹೇಳಿ? ಈ ತರ ಸ್ಟ್ರಕ್ಚರ್ ಇರುತ್ತೆ. ಓಕೆ ಓಕೆ ಸೊ ಸ್ಯಾಚುರೇಟೆಡ್ ಅಥವಾ ಅವುಗಳನ್ನ ಸ್ಯಾಚುರೇಟೆಡ್, ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ನಾವು. ಓಕೆನಾ? ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ನಾವು ಅವುಗಳನ್ನ ಹೆಸರಿಸ್ತೀವಿ. ಓಕೆ, ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ ನಾವು. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೇನು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಏನು ಎಲ್ಲ ನೋಡ್ಕೊಂಡು ಹೋಗೋಣ. ಓಕೆ, ಅಂದ್ರೆ ಕಾರ್ಬನ್ ಬರೀ ಏನಿರೋದಿಲ್ಲ ಹೇಳಿ, ಸ್ಟ್ರೇಟ್ ಸಿಂಗಲ್ ಚೈನ್ ತರ ಇರೋದೇ ಇಲ್ಲ. ಓಕೆ, ಅಲ್ಲಿ ಏನಿರುತ್ತೆ ಹೇಳಿ, ಬ್ರಾಂಚ್ ಅಥವಾ ಶಾಖೆಗಳು ಇರ್ತವೆ, ಅಥವಾ ಈ ತರ ಉಂಗುರುಗಳ ಸ್ಟ್ರಕ್ಚರ್ ಇರುತ್ತೆ. ಹಿಂಗೆ ಬೇರೆ ಬೇರೆ ಸ್ಟ್ರಕ್ಚರ್ಗಳು ಇರ್ತವೆ, ನಿಮ್ಗೆ ಚಿತ್ರದಲ್ಲಿ ಕಾಣಸಿಗುವಂತೆ. ಓಕೆ ಓಕೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಅಂತ. ಓಕೆ, ಕಾರ್ಬನ್ನಿನ ವೇಲೆನ್ಸಿ ಎಷ್ಟು ಅಂತ ಅಂದ್ವಿ ನಾವು ಹೇಳಿ? 1s2 2s2 2p2 ಅಲ್ವಾ? ಸೊ ಇನ್ನು ಎಷ್ಟು ಇಲೆಕ್ಟ್ರಾನ್ ಬೇಕು ಇದಕ್ಕೆ? 4 ಇಲೆಕ್ಟ್ರಾನ್ಗಳು ಬೇಕಲ್ವಾ? ಸೊ 4 ಇಲೆಕ್ಟ್ರಾನ್ ಅನ್ನ ಈ ಹೈಡ್ರೋಜನ್ ಜೊತೆಗೆ ಬಾಂಡ್ ಮಾಡ್ಕೊಂಡು ಶೇರ್ ಮಾಡ್ಕೊಂತು ಅಂತ ಅಂದ್ಕೊಳ್ಳಿ. ಅವಾಗ ಇವರು ಶೇರ್ ಮಾಡ್ಕೊಂಡು +4 ಆದ್ರೆ ಏನಾಗುತ್ತೆ ಹೇಳಿ? 1s2 ಇಲೆಕ್ಟ್ರಾನಿಕ್ ವಿನ್ಯಾಸ, 2s2 2p6 ಆಗುತ್ತೆ. ಓಕೆ, ಸೊ ಇದೇನಾಯ್ತು ಹೇಳಿ? ನಿಯಾನ್ ಕಾನ್ಫಿಗರೇಷನ್ ಗೆ ಬಂತು ಅಲ್ವಾ? ಸೊ ಯಾವಾಗ ಒಂದೇ ಒಂದು ಏನೋ ಸಿಂಗಲ್ ಬಾಂಡ್ ಆಗಿ ಚಿತ್ರದಲ್ಲಿ ಕಾಣಿಸಿರುವಂತೆ ನೋಡಿ, ಕಾರ್ಬನ್ ಅಂದ್ರೆ ಕಪ್ಪು ಕಲರ್ ಇದೆಯಲ್ಲ, ಇದು ಕಾರ್ಬನ್ ಮಾಲಿಕ್ಯೂಲ್. ಬಿಳಿ ಬಿಳಿ ಕಲರ್ದು ಬಾಲ್ಗಳಿದಾವಲ್ಲ, ಇವು ಹೈಡ್ರೋಜನ್ ಮಾಲಿಕ್ಯೂಲ್ಗಳು. ಓಕೆ, ಸೊ ಇಲ್ಲೇನಾಗುತ್ತೆ? ಹೈಡ್ರೋಕಾರ್ಬನ್ಗಳಲ್ಲಿ ಏಕಬಂಧ ಉಂಟಾಗುತ್ತೆ. ಏಕಬಂಧ ಅಂದ್ರೇನು? ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯ ಒಂದು ಬಾಂಡ್ ಆಗಿ ಉಳಿದಿದ್ದೆಲ್ಲ ಏನು ಕೈಗಳಿದೆಯಲ್ಲ ಎಲ್ಲರಿಗೂ ಹೈಡ್ರೋಜನ್ಗೆ ಕೊಡ್ಬೇಕು. ಹೈಡ್ರೋಜನ್ಗೆ ಕೊಟ್ಟು ಏನಾಗ್ಬಾರ್ದು ಹೇಳಿ? ಎಲ್ಲೂ ಒಂದು ಡಬಲ್ ಬಾಂಡ್ ಇರಬಾರ್ದು. ಸೊ ಡಬಲ್ ಬಾಂಡ್ ಇಲ್ದಿದ್ರೆ, ಏನು ದ್ವಿಬಂಧ ಅಥವಾ ತ್ರಿಬಂಧ ಇಲ್ದಿದ್ರೆ ಅಂತವುಗಳನ್ನ ಅಲ್ಕೀನ್ ಅಂತ ಕರಿತೀವಿ. ಓಕೆ, ಅಲ್ಕೇನ್ ಅಂತ ಕರೆಯಲಾಗುತ್ತದೆ. ಈ ಅಲ್ಕೇನ್ಗಳೇ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು. ಫಾರ್ ಎಕ್ಸಾಂಪಲ್, CH4, C2H6, C3H10. ಓಕೆ, ಸೊ ಏನಾಗುತ್ತೆ? ಕಾರ್ಬನ್ಗಳು, ಎಲ್ಲಾ ಕಾರ್ಬನ್ಗಳು ಒಂದು ಏಕಬಂಧವನ್ನು ಹೊಂದಿದ್ದು ಇವುಗಳನ್ನ ಅಲ್ಕೇನ್ಗಳೆಂದು ಕರೆಯಲಾಗುತ್ತೆ. ಇವುಗಳು ಏನ್ ಮಾಡ್ತವೆ ಹೇಳಿ? ಉಳಿದ ಎಲ್ಲ ಸಿಂಗಲ್ ಏನು ಬಾಂಡ್ ಅನ್ನ ಮಾಡ್ಕೊಳ್ಳುತ್ತೆ. ಯಾರ ಜೊತೆಗೆ? ಹೈಡ್ರೋಕಾರ್ಬನ್ ಜೊತೆಗೆ. ಕಾರ್ಬನ್ ಅನ್ನ ಬಿಟ್ಟು ಉಳಿದವುಗಳ ಜೊತೆಗೆ ಏನ್ ಮಾಡ್ತೇವೆ? ಸಿಂಗಲ್ ಬಾಂಡ್, ಸಿಂಗಲ್ ಇಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ ನಾವು? ಹೈಡ್ರೋಕಾರ್ಬನ್ಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಥವಾ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಪರ್ಯಾಪ್ತ, ಓಕೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಸರಿನಾ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಹಾಗಾದ್ರೆ ಅದರ ಸಾಮಾನ್ಯ ಸೂತ್ರ ಯಾವುದು? CnH2n+2 ಅಂದ್ರೆ n ಅಂದ್ರೆ ನೀವು ಎಷ್ಟು ಅಂತ ಹಾಕೊಳ್ಳೋದು? 1 2 3. ಈಗ ನಾನು 1 ಅಂತ ಹಾಕೊಂಡ್ರೆ ಅಂದ್ಕೊಡಿ, C1 H 2 × 1 + 2 ದಟ್ ಈಸ್ CH4. ಓಕೆ, CH4 ಆಯ್ತಾ? ಸೊ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಒಂದು ಏಕಬಂಧವಿರುತ್ತದೆ. ಇವುಗಳನ್ನ ಅಲ್ಕೇನ್ ಅಂತ ಕರೀತೀವಿ. ಸಾಮಾನ್ಯ ಸೂತ್ರ ಏನು? CnH2n+2 ಆಗಿರುತ್ತದೆ. ಓಕೆ, ಸರಪಳಿ, ಶಾಖೆಗಳು, ಉಂಗುರಗಳು. ಓಕೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಈ ಹೈಡ್ರೋಕಾರ್ಬನ್ ಅಲ್ಲಿ ಕನಿಷ್ಠ ಒಂದು ಇಂಗಾಲ ದ್ವಿಬಂಧ ಅಥವಾ ತ್ರಿಬಂಧ ಇರಬೇಕು. ಅಂದ್ರೆ ಒಂದಾದ್ರೂ ಒಂದು ಇಂಗಾಲಕ್ಕೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ಅಂತದನ್ನ ನಾವು ಏನಂತ ಕರಿತೀವಿ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಯಾಕೆಂದ್ರೆ ಅಪರ್ಯಾಪ್ತ ಅಂದ್ರೆ ಏನ್ ಹೇಳಿ? ಆ ಡಬಲ್ ಬಾಂಡ್ ಏನು ದ್ವಿಬಂಧ ಅಥವಾ ತ್ರಿಬಂಧ ಇದೆಯಲ್ಲ, ಆ ಬಾಂಡ್ ಅನ್ನ ಬ್ರೇಕ್ ಮಾಡಕ್ಕೆ ಆಗ್ಬೇಕು ನಮಗೆ. ಆ ಬಾಂಡ್ ಅನ್ನ ಬ್ರೇಕ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿರಬೇಕು ಅಂತ. ಅದಕ್ಕೆ ಅದನ್ನ ಏನಂತ ಕರಿತೀವಿ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ C ಡಬಲ್, ಓಕೆ, ಇಲ್ಲಿ ನೋಡಿ H4
C2H4 ಅಂತ ಕರಿತೀವಿ. ಇಲ್ಲಿ ನೋಡಿ ಈ ಬಾಂಡ್ ಅನ್ನ ಬ್ರೇಕ್ ಮಾಡಬಹುದು. ಇಲ್ಲೊಬ್ಬರು ಹೈಡ್ರೋಜನ್ ಅನ್ನ ತರಬಹುದು, HCH ಅಂತ ತರ್ಕೊಳ್ಬಹುದು. ಅಂದ್ರೆ ಏನಾಗಿರುತ್ತೆ ಹೇಳಿ, ಯಾವುದಾದ್ರೂ ಒಂದು ಸಿಂಗಲ್ ಬಾಂಡ್ ಅಥವಾ ಡಬಲ್ ಬಾಂಡ್ ಅನ್ನ ಅದು ಹೊಂದಿರಲೇಬೇಕು ಅಂತ ಹೇಳುತ್ತೆ. ಓಕೆ, ಹಾಗಾಗಿ ಅಂತಹ ಕಾರ್ಬನ್ಗಳನ್ನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ನಾವು. ಓಕೆ, ಸರಪಳಿಗಳು, ಶಾಖೆಗಳು, ಉಂಗುರಗಳು ಕನಿಷ್ಠ ಒಂದು ಇಂಗಾಲದ ದ್ವಿಬಂಧವನ್ನ ಹೊಂದಿದ್ರೆ ಅದನ್ನ ಏನಂತ ಕರಿತೀವಿ ಹೇಳಿ, ಅಲ್ಕೀನ್ಗಳು ಅಂತ ಕರಿತೀವಿ. ಓಕೆ, ಅಲ್ಕೇನ್ಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಅಲ್ಕೇನ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಸಾಮಾನ್ಯವಾಗಿ CnH2n ಆಗಿರುತ್ತೆ ಇದು. ಓಕೆ, CnH2n ಆಗಿರುತ್ತೆ ಅಲ್ವಾ? ಸೊ ಈಗ ನೋಡಿ, ಕಾರ್ಬನ್ ಕಾರ್ಬನ್ ಬಾಂಡ್, ಇಲ್ಲಿ ಹೈಡ್ರೋಜನ್ 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 ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಹೈಡ್ರೋಜನ್ ಇದ್ದಾಗ ಏನಾಗ್ಬೇಕು ಹೇಳಿ, ಈ ಅಲ್ಕೀನ್ಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಎಷ್ಟು ಕಾರ್ಬನ್ ಇದೆಯೋ ಅದರ ಡಬಲ್ ಹೈಡ್ರೋಜನ್ ಇರ್ಬೇಕು. ವ್ಯಾರ್ N = 2, 3, 4. ಯಾಕೆಂದ್ರೆ ಒಂದಿದ್ರೆ ಡಬಲ್ ಬಾಂಡ್ ಆಗೋದೇ ಇಲ್ಲ ಕಾರ್ಬನ್ ಅಲ್ಲಿ. ಹಾಗಾಗಿ ಅಲ್ಕೀನ್ಗಳಲ್ಲಿ ಮೀಥೇನ್ ಫ್ಯಾಮಿಲಿ ಇಲ್ಲ, ಅಲ್ಕೇನ್ ಅಲ್ಲಿ ಮಾತ್ರ ಮೀಥೇನ್ ಫ್ಯಾಮಿಲಿ ಇರೋದು ಅಲ್ವಾ? ಸೊ ದ್ವಿಬಂಧವನ್ನ ಹೊಂದಿರುವಂತಹ ಹೈಡ್ರೋಕಾರ್ಬನ್ಗಳನ್ನ ಅಲ್ಕೀನ್ಗಳು ಅಂತ ಕರೆಯಲಾಗುತ್ತದೆ. ಇದು ಸಾಮಾನ್ಯ ಸೂತ್ರ. ಓಕೆನಾ? ಸೊ CnH2n ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಕಾರ್ಬನ್ ಕಾರ್ಬನ್ದು ದ್ವಿಬಂಧವನ್ನ ಉಂಟು ಮಾಡಿದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತರ ದ್ವಿಬಂಧವನ್ನ ಉಂಟು ಮಾಡಿದ್ರೆ ನಾವೇನಂತ ಕರಿತೀವಿ, ಅಲ್ಕೀನ್ಗಳು ಅಂತ. ಕಾಣಿಸ್ತಿದ್ಯಾ? ಒಂದು ಕಾರ್ಬನ್ ಕಾರ್ಬನ್ ಮಾತ್ರ ಏನಾಗ್ತಿದೆ ಹೇಳಿ, ದ್ವಿಬಂಧ ಉಂಟಾಗ್ತಿದೆ. ಉಳಿದವೆಲ್ಲ ಏನಾಗ್ತಿದಾವೆ, ಹೈಡ್ರೋಜನ್ನಿನ ಜೊತೆಗೆ ಬಂಧವನ್ನ ಉಂಟು ಮಾಡ್ತಿದಾವೆ. ಇದನ್ನ ಸಾಮಾನ್ಯ ಸೂತ್ರ ಏನು, CnH2n ಅಂತ ಕನ್ಸಿಡರ್ ಮಾಡ್ತೀರಾ ನೀವು. ಓಕೆ, ಮತ್ತೆ ಮುಂದೋಗೋಣ. ಕನಿಷ್ಠ ಒಂದು ಇಂಗಾಲ ಕಾರ್ಬನ್ ತ್ರಿಬಂಧವನ್ನ ಹೊಂದಿರುವ ಹೈಡ್ರೋಕಾರ್ಬನ್ಗಳನ್ನ ಅಲ್ಕೈನ್ಗಳು ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಸೂತ್ರ CnH2n -2 ಅಂತ. ಓಕೆ, ಈಗ ಟ್ರಿಪಲ್ ಬಾಂಡ್ ಕಾರ್ಬನ್ನು ಒಂದೊಂದು ಮೂರ್ ಕೈಯನ್ನ ಒಬ್ಬೊಬ್ರಿಗೆ ಕೊಟ್ಬಿಟ್ಟಿದೆ. ಇನ್ ಕಾರ್ಬನ್ಗೆ ಉಳಿಯೋದೆಷ್ಟು ಹೇಳಿ, 2 ಹೈಡ್ರೋಜನ್. ಕಾರ್ಬನ್ ಎಷ್ಟಿದೆಯೋ ಹೈಡ್ರೋಜನ್ ಅಷ್ಟೇ ಇರುತ್ತೆ. ಇನ್ನು ನೋಡಿ, ಇಲ್ಲಿ ಬಾಂಡ್ ಆಗಿದೆಯಲ್ಲ, ಇಲ್ಲಿ 3 ಕೈಯನ್ನು ಕೊಟ್ಬಿಟ್ಟಿದೆ. ಇನ್ನು ಇದಕ್ಕೆ ಒಂದೇ ಕೈ ಉಳಿದಿರೋದು, ಈ ಕೈ ಇಲ್ಲ ಈಗ. ಓಕೆ, ಸೊ ಈ ಕೈ ಇಲ್ಲ, ಇದೊಂದೇ ಕೈ ಉಳಿದಿರೋದು. ಯಾಕೆಂದ್ರೆ 3 ಕೈಯನ್ನು ಆಲ್ರೆಡಿ ಕೊಟ್ಬಿಟ್ಟಿದೆ. ಸೊ ಇದನ್ನ ತ್ರಿಬಂಧವನ್ನ ಹೊಂದಿರುವಂತಹ ಹೈಡ್ರೋಕಾರ್ಬನ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ತ್ರಿಬಂಧವನ್ನ ಹೊಂದಿರುವುದಕ್ಕೆ ಅಲ್ಕೈನ್ಗಳು ಅಂತ ಹೇಳ್ತೀವಿ. ಓಕೆ, ಸೊ ಅಲ್ಕೇನ್ ಅಂದ್ರೆ ಏನು, CnH2n +2 CnH2n CnH2n -2. ಅರ್ಥ ಆಗ್ತಿದ್ಯಾ? ಸೊ ಹೀಗೆ ಕಾರ್ಬನ್ಗಳನ್ನ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಹೇಳ್ತೀವಿ. ಇದು ಏನಾಗಿರುತ್ತೆ ಹೇಳಿ, ಕಾರ್ಬನ್ ಏಕಬಂಧ ಇರುತ್ತೆ. ಸೊ ಆ ಎಲ್ಲಾ ಕಡೆನೂ ಏನಾಗುತ್ತೆ, ಆಕ್ಟೇಟ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನ ಪರ್ಯಾಪ್ತ ಅಂತ ಕರಿತೀನಿ ನಾನು, ಪರ್ಯಾಪ್ತ ಹೈಡ್ರೋಕಾರ್ಬನ್. ಇದೆರಡನ್ನ ಅಪರ್ಯಾಪ್ತ ಅಂತ ಕರಿತೀನಿ. ಓಕೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ಚಕ್ರೀಯ ಸಂಯುಕ್ತಗಳಲ್ಲಿ ಪರಮಾಣು ಉಂಗುರಗಳನ್ನ ಒಂದು ರೂಪಿಸಕ್ಕೆ ಸ್ಟಾರ್ಟ್ ಮಾಡ್ತವೆ. ಓಕೆ, ಸೊ ಐಸೋಮರ್ ಅಂದ್ರೆ ಏನ್ ಹೇಳಿ, ಒಂದೇ ರೀತಿಯ ಪರಮಾಣುಗಳ ರಚನಾತ್ಮಕ ಜೋಡಣೆ ಹೊಂದಿದ್ದು ಬೇರೆ ಬೇರೆ ರಚನಾತ್ಮಕ ವಿನ್ಯಾಸವನ್ನು ಹೊಂದಿರುತ್ತದೆ. ಪರಮಾಣು ರಚನೆ ಒಂದೇ ಇರುತ್ತೆ, ಬಟ್ ರಚನಾತ್ಮಕ ವಿನ್ಯಾಸ ಏನಿರುತ್ತೆ ಹೇಳಿ, ಬೇರೆ ಬೇರೆ ಇದ್ರೆ ಅದನ್ನ ಏನಂತ ಕರಿತೀವಿ, ರಚನಾತ್ಮಕ ಐಸೋಮರ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ರಚನಾತ್ಮಕ ಐಸೋಮರಿಸಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಭೌತಿಕ ಲಕ್ಷಣ ಸಿಮಿಲರ್ ಇದ್ರು ವಿಭಿನ್ನ ಭೌತಿಕ ಲಕ್ಷಣ ಇರುತ್ತೆ, ರಾಸಾಯನಿಕ ಗುಣಗಳು ಸಿಮಿಲರ್ ಇರುತ್ತೆ. ಇದು ಈ ಫಿನಾಮಿನ ಏನು, ಈ ಐಸೋಮರ್ಗಳನ್ನ ಮಾಡೋದಿದೆಯಲ್ಲ, ಆ ಫಿನಾಮಿನನ್ನೇ ಏನಂತ ಕರಿತೀವಿ, ಐಸೋಮೆರಿಸಮ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಓಕೆ, ಇಲ್ಲಿ ನೋಡಿ, ಬೆಂಜಿನ್ನು ಅಂದ್ರೆ ಏನು, ಸರಳ ಸಾವಯವ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿದೆ. ಓಕೆ, ಬೆಂಜಿನಿನ ಕತೆ ಗೊತ್ತಲ್ಲ ನಿಮಗೆ. ಸೊ ಕ್ಯುಕೆಲೆ ಎನ್ನುವ ಒಂದು ಸೈಂಟಿಸ್ಟು
ಹೈಡ್ರೋಕಾರ್ಬನ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಅವನು ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ, ಕ್ಯುಕೆಲೆ ಅಂತ. ಓಕೆ, ಕ್ಯುಕೆಲೆ ಏನ್ ಮಾಡ್ದ, ಹೈಡ್ರೋಕಾರ್ಬನ್ ಅನ್ನ ಸ್ಟಡಿ ಮಾಡ್ತಾ 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 ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ದ. ಅಂದ್ರೆ ಇಲ್ಲಿ ಒಂದು ಬಾಂಡ್ ಇನ್ನೊಂದು ಬಾಂಡ್ ತಪ್ಸ್ಕೊಂಡು ಹೋಗೋದು ಹೆಂಗೆ, ಅಲ್ಟರ್ನೇಟ್ ಬಾಂಡ್ ಇರೋದು ಹೆಂಗೆ, ಹಂಗಂದ್ರೆ ಬೆಂಜಿನ್ ಇಂದು ಅಥವಾ ಅರೋಮ್ಯಾಟಿಕ್ ಕಾಂಪೌಂಡ್ ರಚನೆ ಹೆಂಗಿದೆ, ಇದನ್ನೆಲ್ಲ ಕುಕ್ಕೆಲೆ ಯಾವತ್ತು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ, ಆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಕುಕ್ಕೆಲೆ ಒಂದಿನ ಮಲಗಿದಾಗ ಅವನಿಗೆ ಏನ್ ಕಾಣಿಸ್ತು, ಹಾವಿರುತ್ತಲ್ಲ ಒಂದಕ್ಕೊಂದು ಹೀಗೆ ಸುತ್ಕೊಂಡಂಗೆ, ಕೈಯನ್ನ ಒಂದಕ್ಕೊಂದು ಮಡ್ಚ್ಕೊಂಡಂಗೆ ತನ್ನ ಸುತ್ತ ಬಾಲನ ಹಾವಿನ ಬಾಯಲ್ಲಿ ಹಾಕೊಂಡಂಗೆ, ಸೊ ಸರ್ಕ್ಯುಲರ್ ಆಯ್ತಲ್ಲ, ಅವಾಗ ಒಂದಕ್ಕೊಂದು ಹಿಂಗೆ ಮಡ್ಚ್ಕೊಂಡಂಗೆ ಎರಡು ಹಾವು. ಸೊ ಆ ತರ ಬಂತು. ಅವಾಗ ಅವನಿಗೆ ಅರ್ಥ ಆಯ್ತು ಬಾಂಡ್ ಏನಾಗ್ತಾ ಇದೆ ಇಲ್ಲಿ ಹೇಳಿ, ಲೋಕಲೈಸ್ಡ್ ಬಾಂಡ್, ಇಲ್ಲಿ ಡಿಲೋಕಲೈಸ್ಡ್ ಬಾಂಡ್, ಲೋಕಲೈಸ್ಡ್ ಅಲ್ಲ ಡಿಲೋಕಲೈಸ್ಡ್ ಬಾಂಡ್. ಅಂದ್ರೆ ಏನಾಗುತ್ತೆ, ಬಾಂಡ್ ತಿರುಗ್ತಾ ಇರುತ್ತೆ, ಒಂದು ಬಿಟ್ಟು ಒಂದು, ಒಂದು ಬಿಟ್ಟು ಒಂದು ಅಂತ ಬಾಂಡ್ ತಿರುಗ್ತಾ ಇರುತ್ತೆ ಅನ್ನೋದು ಕ್ಯುಕೆಲೆಗೆ ಗೊತ್ತಾಯ್ತು. ಅದೊಂದನ್ನ ಏನ್ ಮಾಡ್ದ ಅವನು, ಬೆನ್ಸಿನ್ಗೆ ಈ ತರ ರಿಂಗ್ ಸ್ಟ್ರಕ್ಚರ್ ಇರುತ್ತೆ ಅನ್ನೋದನ್ನ ಅವನು ಪ್ರಪೋಸ್ ಮಾಡ್ದ ಕ್ಯುಕೆಲೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಬೆನ್ಸಿನ್ ನಮ್ಮ ಹತ್ರ ಇರುವಂತಹ ಎಲ್ಲಾ ಒಂದು ಅರೋಮ್ಯಾಟಿಕ್ ಕಂಪೌಂಡ್ಗಳು, ಏನಕ್ಕ ಅರೋಮಾ ಅಂದ್ರೆ ಪರಿಮಳ ಅಂತ, ಎಲ್ಲಾ ಒಂದು ಸಾವಯವ ಸಂಯುಕ್ತಗಳೇನು ಅರೋಮ್ಯಾಟಿಕ್ ಸಾವಯವ ಸಂಯುಕ್ತಗಳು, ಅವೆಲ್ಲ ಅದರಲ್ಲಿ ಮೇನ್ ಬೇಸ್ ಏನಿರುತ್ತೆ ಹೇಳಿ, ಬೆನ್ಸಿನ್ ಇರುತ್ತೆ. ಉಳಿದ CHO ಇರಬಹುದು, C2H4 ಇರಬಹುದು, ಹೀಗೆ ಉಳಿದವುಗಳೆಲ್ಲ ಏನಿರ್ತವೆ ಹೇಳಿ, ಅದು ಉಳಿದವುಗಳು ಇದಾಗಿರ್ತವೆ ಅಂತ. ಅರ್ಥ ಆಗ್ತಿದ್ಯಾ? ಬೇರೆ ಬೇರೆ ಕಂಪೌಂಡ್ಗಳು ಆಗಿರುತ್ತವೆ. ಓಕೆ, ಸೊ ಭೌತಿಕ ಲಕ್ಷಣ, ಬಣ್ಣರಹಿತ ದ್ರವ, ಏನಿರೋದಿಲ್ಲ ಹೇಳಿ, ಅದಕ್ಕೆ ಕಲರ್ ಇರೋದಿಲ್ಲ, ಒಂದು ಸೊಲ್ಯೂಷನ್ ಅದು ಬೆಂಜಿನ್. ಕಟುವಾದ ವಾಸನೆ, ಪಂಜೆಂಟ್ ಸ್ಮೆಲ್ ಅಂತ ಕರಿತೀವಿ ನಾವು, ತುಂಬಾ ಒಂದು ಸ್ಮೆಲ್ ಇರುತ್ತೆ, ಅರೋಮ್ಯಾಟಿಕ್ ಆಗಿರೋದ್ರಿಂದ ನನಗಿಷ್ಟ. ಲ್ಯಾಬ್ ಅಲ್ಲಿ ನಾನು ಯೂಸ್ ಮಾಡುವಾಗೆಲ್ಲ ನನ್ಗೆಲ್ಲ ಅರೋಮ್ಯಾಟಿಕ್ ಕಂಪೌಂಡ್ಸ್ಗಳು ಭಾರಿ ಇಷ್ಟ ಆಗ್ತಿದ್ವು. ಸೊ ತುಂಬಾ ಕಠಿಣವಾದ ಸ್ಮೆಲ್ ಇರುತ್ತೆ. ಓಕೆ, ಇನ್ನೊಂದು ಸುಡುವಂತದ್ದು ಏನಿರುತ್ತೆ ಹೇಳಿ, ಮೈ ಮೇಲೆ ಕೈ ಮೇಲೆ ಬಿದ್ರೆ ಏನಿರುತ್ತೆ, ಕರೋಸಿವ್ ಪ್ರಾಪರ್ಟಿ ಇರುತ್ತೆ, ಸುಡುತ್ತೆ ಅದು. ಇನ್ನೊಂದು ಬಾಷ್ಪಶೀಲ, ಏನಾಗುತ್ತೆ ಹೇಳಿ, ಒಂದು ಇದನ್ನ ಯಾವಾಗ ನಾವು ಇದ್ ಮಾಡ್ತೀರೋ ಅವಾಗ ಬಾಷ್ಪೀಕರಣ ಆಗುತ್ತೆ, ಹೊರಗಡೆ ಇವಾಪರೇಟ್ ಆಗ್ಬಿಡುತ್ತೆ ಅಂತ. ಹಿಂಗೆ ಓಪನ್ ಇಡಂಗಿಲ್ಲ ಬೆಂಜಿನನ್ನು ಯಾವತ್ತು, ಏನಾಗ್ಬಿಡುತ್ತೆ ಅದು ಇವಾಪರೇಟ್ ಆಗಿ 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 ಹೋಗ್ಬಿಡುತ್ತೆ. ಲೈಕ್ ಅಸಿಟೋನ್, ನಾವು ನೇಲ್ ಪಾಲಿಶ್ ರಿಮೂವರ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಹಂಗೆ ಗಾಳಿಗಿಟ್ರೆ ಏನಾಗುತ್ತೆ ಅದು ಅದು ಇವಾಪರೇಟ್ ಆಗಿ ಖಾಲಿ ಆಗ್ಬಿಡುತ್ತೆ. ಕ್ಯಾಂಫರ್ ಏನಾಗುತ್ತೆ ಹಂಗೆ ಬೆಂಜಿನ್ ಕೂಡ ಬಾಷ್ಪಶೀಲ ಆಗಿರುತ್ತೆ. ಓಕೆ, ಬಣ್ಣರಹಿತ, ಕಟುವಾದ ವಾಸನೆ, ಸುಡುವಂತದ್ದು, ಇನ್ನೊಂದು ಬಾಷ್ಪಶೀಲ ಆಗಿರುತ್ತೆ. ಹೀಗೆ ಏನಿರುತ್ತೆ ಹೇಳಿ, ಈ ಎಲ್ಲಾ ಭೌತಿಕ ಗುಣಲಕ್ಷಣಗಳು ಬೆಂಜಿನ್ಗೆ ಇದಾವೆ ಅಂತ. ಓಕೆ, ಸೊ ಇದು ರಾಸಾಯನಿಕ ಸೂತ್ರದೊಂದಿಗೆ ಚಕ್ರೀಯ ಸ್ವಭಾವವನ್ನ ಹೊಂದಿದೆ. ಅಂದ್ರೆ ಚಕ್ರೀಯ ಸ್ವಭಾವ ಅಂದ್ರೆ ಮತ್ತೇನಲ್ಲ, ಅಂದ್ರೆ ಬೆಂಜಿನಲ್ಲಿರುವ ಪ್ರತಿಯೊಂದು ಇಂಗಾಲದ ಪರಮಾಣು 6 ಸದಸ್ಯರನ್ನ ಹೊಂದಿದ್ದು ಕೇವಲ ಒಂದು ಹೈಡ್ರೋಜನ್ ಅಣುವಿಗೆ ಬಂಧಿತವಾಗಿರುತ್ತೆ. ಎಲ್ಲ ಏನಾಗಿದೆ ವೇಳೆ, ಒಂದೊಂದು ಕಾರ್ಬನ್ ಒಂದೊಂದು ಹೈಡ್ರೋಜನ್ಗೆ ಬಂಧ ಆಗಿರುತ್ತೆ, ಸುತ್ತಲೂ ಸುತ್ತಾ ಇರುತ್ತೆ. ನೋಡಿ ಇಲ್ಲಿ ಈ ತರ ಡಬಲ್ ಬಾಂಡ್ ಆಗಿರುತ್ತೆ ಅಂತ. ಓಕೆನಾ, ಡಬಲ್ ಬಾಂಡ್ ಆಗಿರುತ್ತೆ. ಸೊ ಒಂದು ಹೈಡ್ರೋಜನ್ ಪರಮಾಣುವಿಗೆ ಬಂಧಿತವಾಗಿರುತ್ತೆ. ಓಕೆ, ಸೊ ಇದು 3 ವಿಬಂಧಗಳನ್ನ ಒಳಗೊಂಡಿದೆ. ಆಲ್ಟರ್ನೇಟಿವ್, ಒಂದು ಇಲ್ಲಿದ್ರೆ ಇನ್ನೊಂದು ಇಲ್ಲಿ, ಇನ್ನೊಂದೆಲ್ಲಿ ಇರುತ್ತೆ ಹೇಳಿ, ಇಲ್ಲಿ ಒಂದು ಬಿಟ್ಟು ಒಂದು ಏನಿರುತ್ತೆ, ದ್ವಿಬಂಧವನ್ನು ಉಂಟು ಮಾಡಿಕೊಡುತ್ತೆ. ಇವುಗಳನ್ನು ಒಂದೇ ಬಂಧದಿಂದ ಬಿಡಿಸ್ಬೋದು. ಏನ್ ಮಾಡ್ಬೋದು ಹೇಳಿ, ಒಂದು ಬಂಧದಿಂದ ಬಿಡಿಸಬಹುದಾಗಿದೆ ಇವುಗಳನ್ನ. ಓಕೆ, ಆದ್ದರಿಂದ ಈ ಜೋಡಣೆ ಸಂಯೋಜಿತ ಡಬಲ್ ಬಾಂಡ್ಗಳನ್ನ ಹೊಂದಿದೆ ಎಂದು ಗುರುತಿಸಲಾಗಿದೆ. ಏನಾಗಿರುತ್ತೆ ಹೇಳಿ, ಒಂದು ಸಂಯೋಜಿತ ಡಬಲ್ ಬಾಂಡ್ಗಳನ್ನ ಹೊಂದಿದೆ ಅಂತ ನಾವು ಗುರುತಿಸ್ತೀವಿ. ಓಕೆ, 2 ಸ್ಥಿರ ಅಣುಗಳ ರಚನೆಗಳು ಅಸ್ತಿತ್ವದಲ್ಲಿದ್ದಾವೆ. ಏನಾಗಿರುತ್ತೆ, 2 ಸ್ಥಿರ ಅಣುಗಳು, ಅದು ಏನಾಗಿರುತ್ತೆ, ಆ ಡಬಲ್ ಬಾಂಡ್ ಏನಾಗಿರುತ್ತೆ ಒಳಗಡೆ, ಈಗ ಒಂದ್ಸಲ ಇಲ್ಲಿದ್ಯಾ, ಮತ್ತೆ ಮುಂದೆ ಹೋಯ್ತು, ಅದ್ ಮುಂದೋದ್ ಕೂಡ ಇನ್ನೊಂದು ಡಬಲ್ ಬಾಂಡ್ ಈ ಕಡೆ ಬಂತು. ಏನಾಗುತ್ತೆ, ಮೆಕ್ಯಾನಿಸಮ್ ಅಂತ ಬರೆಯಕ್ ಹೋದಾಗ ಏನಾಗುತ್ತೆ, ಫಸ್ಟ್ ಎಲ್ಲಿತ್ತಪ್ಪ ಡಬಲ್ ಬಾಂಡ್, ಹಿಂಗಿದೆ ಅಂತ ಅನ್ಕೊಳ್ಳಿ. ಬೆಂಜಿನ್ ಫಸ್ಟ್ ಇಲ್ಲಿ 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 ಇತ್ತು, ನೆಕ್ಸ್ಟ್ ಮುಂದೆ ಹೋಗಿದ್ಮೇಲೆ ಇಲ್ಲಿ 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 ಒಂದು ಅಲ್ಟರ್ನೇಟ್, ಒಂದು ಬಿಟ್ಟು ಒಂದನ್ನ ನಾವು ಗುರುತಿಸಬಹುದು. ಯಾಕೆಂದ್ರೆ ಈ ಒಳಗಡೆ ಬಾಂಡ್ಗಳು ಏನಾಗ್ತಾ ಇರ್ತವೆ ಹೇಳಿ, ಸುತ್ತುತ್ತಾ ಇರ್ತವೆ ಬೆಂಜಿನ್ ನಲ್ಲಿ ಅಂತ. ಓಕೆ, ಕ್ರಿಯಾತ್ಮಕ ಗುಂಪುಗಳು ಮತ್ತು ಅದರ ವರ್ಗೀಕರಣ. ಕ್ರಿಯಾತ್ಮಕ ಗುಂಪು ಅಂದ್ರೆ ಕಾರ್ಬನ್ನಿಗೆ ಯಾವ್ಯಾವುದು ಒಂದು ಗುಂಪುಗಳನ್ನ ಜೋಡಿಸಬಹುದು, ಆ ಗುಂಪುಗಳು ಯಾವ್ಯಾವುದು, ಕಾರ್ಬನ್ನಿನ ಗುಂಪುಗಳ ಒಂದು ವರ್ಗೀಕರಣ ಹೇಗೆ ಮಾಡೋದು ಅನ್ನೋದನ್ನ ನಾವು ನೋಡೋಣ. ಓಕೆ, ಹೈಡ್ರಾಕ್ಸಿಲ್ ಗುಂಪು. ಓಕೆ ಓಕೆ, ಎಲ್ಲಾ ಸಾವಯವ ಯಾವಾಗ OH ಇರುತ್ತಲ್ಲ
ಅದನ್ನೆಲ್ಲ ನಾವು ಒಂದೇ ಗ್ರೂಪ್ ಅಂತ ಕರಿತೀವಿ, ಆಲ್ಕೋಹಾಲ್ ಅಂತ ಕರಿತೀವಿ. ಸಪೋಸ್ C2H5OH ಇದೆ ಅಂತ ಅಂದ್ಕೊಳ್ಳಿ, ಈಥೈಲ್ ಆಲ್ಕೋಹಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ್ದನ್ನ C2H5OH ಇದ್ರೆ ಅದನ್ನ ಏನಂತ ಕರಿತೀವಿ, ಈಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ, ಆಲ್ಕೋಹಾಲ್ ಅಂತ ಕರಿತೀವಿ. ಅದೇ C3H7OH ಇದ್ರೆ ಪ್ರೋಪೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಅಥವಾ ಇನ್ನೊಂದೇನಂತ ಕರಿತೀವಿ, ಇಥೆನಾಲ್. ಆಲ್ ಅನ್ನ ಹಾಕ್ತೀವಿ, ಆಲ್ಕೋಹಾಲ್ ಈಥೇನು ಪ್ಲಸ್ ಆಲ್ಕೋಹಾಲ್, ಓಕೆ. ಇದರಲ್ಲಿ ಆಲ್ ಅನ್ನ ತೆಗೆದು ಈ ಅನ್ನ ತೆಗೆದು ಆ ಜಾಗದಲ್ಲಿ ಆಲ್ ಅನ್ನ ಹಾಕೊಳ್ತೀವಿ, ಓಕೆ. ಸೊ ಯಾವಾಗ ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯೋ ಎಲ್ಲಾ ಸಂಯುಕ್ತಗಳನ್ನು ಆಲ್ಕೋಹಾಲ್ ಅಂತಾನೆ ಕರೆಯೋದು. ಈಗ ನಾವು ಕಾರ್ಬನ್ ನಲ್ಲಿ ಈಗ ನೋಡಿ, ಈ ಕೇಸ್ ನೋಡಿ, CH1OH. ಸೊ ಇದನ್ನೇನಂತ ಕರಿತೀವಿ ಹೇಳಿ, ಮಿಥೆನಾಲ್ ಅಂತ ಕರಿತೀವಿ, ಓಕೆ. ಮಿಥೆನಾಲ್ ಅಂತ, ಹೈಡ್ರಾಕ್ಸಿಲ್ ಗ್ರೂಪ್ ಮಿಥೆನಾಲ್ ಅಂತ ಕರಿತೀವಿ. ಈ ಗುಂಪನ್ನು ಹೊಂದಿರುವ ಎಲ್ಲಾ ಸಾವಯವ ಸಂಯುಕ್ತಗಳು ಆಲ್ಕೋಹಾಲೇ ಆಗಿರುತ್ತವೆ, ಓಕೆ. ಓಕೆ, ಉದಾಹರಣೆ ಯಾವ್ಯಾವುದು ಅಂತ ನೋಡೋಣ. CH3OH ಮೀಥೈಲ್ ಆಲ್ಕೋಹಾಲ್ ಅಂತಾನು ಕರಿಬಹುದು, ಮಿಥೆನಾಲ್ ಅಂತಾನು ಕರಿಬಹುದು. ಇದನ್ನ CH3CH2OH ಏನಂತ ಕರಿತೀರಾ, ಈಥೈಲ್ ಆಲ್ಕೋಹಾಲ್ ಅಂತಾನು ಕರಿಬಹುದು, ಎಥೆನಾಲ್ ಅಂತಾನು ಕನ್ಸಿಡರ್ ಮಾಡಬಹುದು. OL ಅನ್ನೋ ಒಂದು ಸಫಿಕ್ಸ್ ಬರುತ್ತೆ, ಈ ತೆಗೆದು ಆ ಜಾಗದಲ್ಲಿ OL ಅನ್ನ ಸೇರಿಸಿದ್ರೆ ಆಯ್ತು. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ಓಕೆ. ಹಂಗೆ ಮಾಡ್ಕೊಂಡು ಹೋದಾಗ ಎಲ್ಲದಕ್ಕೂ ಈ ತೆಗೆಯೋದು ಆ ಜಾಗದಲ್ಲಿ OL ಅನ್ನ ಸೇರಿಸ್ಬೇಕು. ಅಂದ್ರೆ ಕ್ರಿಯಾತ್ಮಕ ಗುಂಪು ಅಂದ್ರೆ ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ಹೊರಗಡೆಯಿಂದ ಬಂತು ಅಂದ್ಕೊಳ್ಳಿ. ಈಗ ಯಾವ್ದೋ ಒಂದು HNO3 ಬಂತು, ಅಥವಾ ಈಗ H2SO4 ಬಂತು, ಅಥವಾ HCl ಬಂತು, ಯಾವುದೇ ಬಂದ್ರೆ ಸಹ ಏನ್ ಮಾಡ್ತವೆ, ಫಸ್ಟ್ ಯಾರ ಮೇಲೆ ಅಟ್ಯಾಕ್ ಮಾಡ್ತವೆ ಹೇಳಿ, ಈ ಕ್ರಿಯಾತ್ಮಕ ಗುಂಪಿನ ಮೇಲೆ ಅಟ್ಯಾಕ್ ಮಾಡೋದು, ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಓಕೆ. ಸೊ ಇದನ್ನ ಕ್ರಿಯಾತ್ಮಕ ಗುಂಪು ಅಂತ ಕನ್ಸಿಡರ್ ಮಾಡ್ತೀವಿ ನಾವು, ಓಕೆ. ನೆಕ್ಸ್ಟ್ ಅಲ್ಡಿಹೈಡ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ, ಓಕೆ. ಸೊ ಅಲ್ಡಿಹೈಡ್ ಗ್ರೂಪ್ ಅಂದ್ರೆ ಇಲ್ಲಿ ನೋಡಿ, CHO ಗುಂಪನ್ನು ಹೊಂದಿದ್ರೆ ಅದನ್ನ ಅಲ್ಡಿಹೈಡ್ ಅಂತ ಕರಿತೀವಿ, ಓಕೆ. ಕಾರ್ಬೋನಿಲ್ ಗ್ರೂಪ್ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಈ ಟರ್ಮು. ಸೊ ಇಲ್ಲಿ ಏನಾಗುತ್ತೆ, CHO ಇರುತ್ತೆ, ಇದನ್ನ ಅಲ್ಡಿಹೈಡ್ಗಳು ಅಂತ ಕರಿತೀವಿ, ಓಕೆ. ಸೊ ಈ ಕ್ರಿಯಾತ್ಮಕ ಗುಂಪುಗಳಲ್ಲಿ ಈಗ ನೋಡಿ, CHO, ಓಕೆ. ಅಲ್ಲಿ ಏನಾಗಿರುತ್ತೆ, CH ಇರುತ್ತೆ, ಡಬಲ್ ಬಾಂಡ್ OH. ಸೊ ಏನಿರುತ್ತೆ, ಇಲ್ಲಿ ಒಂದು OH ಅಂತ ಬರೆಯೋದಿಲ್ಲ, ಆಕ್ಸಿಜನ್ ಎರಡು ದ್ವಿಬಂಧವನ್ನು ಹೊಂದಿರುತ್ತದೆ. ಸೊ ಇದನ್ನೇನಂತ ಕರಿತೀವಿ ನಾವು, ಮೆಥೆನಾಲ್ ಅಂತ, AL ಅಂತ ಕರಿತೀವಿ, ಓಕೆ. ಅಲ್ಲಿರೋದಕ್ಕೆ OL ಹಾಕ್ತೀವಿ, ಇಲ್ಲಿರೋದಕ್ಕೆ AL. ಅಲ್ಡಿಹೈಡ್ ಫಸ್ಟ್ ಲೆಟರ್ ಏನಿದೆಯಲ್ಲ AL, ಅದನ್ನೇ ಹಾಕ್ಬಿಡ್ತೀವಿ, ಎಥೆನಾಲ್ ಆಗುತ್ತೆ. ಪ್ರೊಫೆನಾಲು, ಬ್ಯೂಟೆನಾಲು, ಈ ತರ ಬೇರೆ ಬೇರೆ ಅಲ್ಡಿಹೈಡ್ಗಳನ್ನ ಸೇರಿಸ್ತೀವಿ, ಓಕೆ. ಸೊ ಕೀಟೋನ್ ಗುಂಪು, C⋯O ಹೊಂದಿರುವಂತಹ ಎಲ್ಲಾ ಸಾವಯವ ಸಂಯುಕ್ತಗಳನ್ನ ಏನಂತ ಕರಿತೀವಿ, ಕೀಟೋನ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ, ಓಕೆ. ಕೀಟೋನ್ಗಳನ್ನ ಏನಂತ ಕರಿತೀವಿ, ಓನ್ ಅಂತ ಕರಿತೀವಿ, ಓಕೆ. ಕೀಟೋನ್ಗಳನ್ನ ONE, ಪ್ರೊಫೆನೋನ್, ಬ್ಯೂಟೆನೋನ್, ಈ ತರ ನಾವು ಕರಿತೀವಿ, ಕನ್ಸಿಡರ್ ಮಾಡ್ತೀವಿ ಅಂತ, ಓಕೆ. ಸೊ ಕಾರ್ಬಾಕ್ಸಿಲಿಕ್ ಗುಂಪು ಅಂತ ಇದೆ ಅಲ್ವಾ. ಸೊ ಕಾರ್ಬಾಕ್ಸಿಲಿಕ್ ಗುಂಪನ್ನ ನೋಡೋಣ. ಸೊ ಯಾವ್ದಾದ್ರು ಒಂದು ಗ್ರೂಪ್ ಅಲ್ಲಿ COOH ಅನ್ನ ಹೊಂದಿದ್ರೆ ಅಂತವನ್ನ ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಕನ್ಸಿಡರ್ ಮಾಡ್ತೀವಿ, ಓಕೆ. ಕಾರ್ಬಾಕ್ಸಿಲಿಕ್ ಆಮ್ಲ ಎಂದು ಕರೆಯುತ್ತಾರೆ. ಸೊ ಇದನ್ನ ಪ್ರೊಫೆನೋಯಿಕ್ ಆಸಿಡ್, ಎಥೆನೋಯಿಕ್ ಆಸಿಡ್ ಇತ್ಯಾದಿಯಾಗಿ ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಓಯಿಕ್ ಆಸಿಡ್, ಕಾರ್ಬಾಕ್ಸಿಲ್ ಗ್ರೂಪ್ ಅನ್ನ ಓಯಿಕ್ ಆಸಿಡ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು, ಓಕೆ. ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ ಚಿತ್ರದಲ್ಲಿ, ಪ್ರೊಫೆನೋಯಿಕ್ ಆಸಿಡ್, ಓಕೆ, ಎಥೆನೋಯಿಕ್ ಆಸಿಡ್, ಹಿಂಗೇನ್ ಮಾಡ್ತೀವಿ ನಾವು ಕನ್ಸಿಡರ್ ಮಾಡ್ತೀವಿ. ಹ್ಯಾಲೋಜನ್ಗಳನ್ನ ಯಾಕೆ ಹೇಳಿ, ಎಲ್ಲಾ ವಸ್ತುಗಳಲ್ಲಿ ಹ್ಯಾಲೋಜನ್ಗೆ ತುಂಬಾ ಎಲೆಕ್ಟ್ರಾನ್ ನೆಗೆಟಿವಿಟಿ ಇದೆ, ಋಣಾತ್ಮಕ ಅಂಶ ಇರೋದಕ್ಕೆ ಏನ್ ಮಾಡುತ್ತೆ, ಈಸಿಯಾಗಿ ಕೋವೆಲೆಂಟ್ ಮತ್ತೆ ಇದರ ಬಾಂಡ್ ಎರಡನ್ನೂ ಮಾಡ್ಕೊಳ್ಳುತ್ತೆ, ಅಯಾನಿಕ್ ಬಾಂಡ್ ಎರಡನ್ನೂ ಈಸಿಯಾಗಿ ಮಾಡ್ಕೊಳ್ಳುತ್ತೆ. ಸೊ ಯಾವ್ದಾದ್ರು ಒಂದು ಪರಮಾಣು X ಅನ್ನ ಹೈಡ್ರೋಜನ್ ಏನ್ ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ. ಸೊ ಹ್ಯಾಲೋ ಅಲಿಕೇನ್ಗಳು ಅಂತ ಕರಿತೀವಿ.
ಸೊ ಕ್ಲೋರೋಮೀಥೇನ್ ಅಲ್ಲೆಲ್ಲ ಸಫಿಕ್ಸ್ ಹಾಕಿದ್ವಿ, ಇಲ್ಲಿ ಏನಾಗ್ತೀವಿ ಪ್ರಿಫಿಕ್ಸ್ ಅನ್ನ ಮೊದ್ಲೇ ಹಾಕ್ಬೇಕು. ಕ್ಲೋರೋಮೀಥೇನ್, ಬ್ರೋಮೋಮೀಥೇನ್, ಅಯೋಡೋಮೀಥೇನ್ ಅಥವಾ ಕ್ಲೋರೋಬ್ರೋಮಿನ್, ಓಕೆ ನೋ ಕ್ಲೋರೋ ಈಥೇನ್, ಬ್ರೋಮೋಮೀಥೇನ್, ಈ ತರ ಏನ್ ಮಾಡ್ಬೇಕು, ಫಸ್ಟ್ ಹ್ಯಾಲೋಜನ್ಗಳು ಬಂದ್ರೆ ಅವನ್ನೇ ಫಸ್ಟ್ ಹಾಕ್ಬೇಕು. ಬೇರೆ ಗುಂಪುಗಳನ್ನೆಲ್ಲ ಓಯಿಕ್ ಆಸಿಡ್ ಅಥವಾ AL, OL ಇವನ್ನೆಲ್ಲ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಓಕೆ, ಹೀಗೆ ಮಾಡಿ ನಾವೇನ್ ಮಾಡ್ತೀವಿ, ಸಂಯುಕ್ತಗಳಲ್ಲಿ ಬೇರೆ ಬೇರೆ ಕ್ರಿಯಾತ್ಮಕ ಗುಂಪುಗಳನ್ನ ಹೆಸರಿಸ್ತೀವಿ. ಅರ್ಥ ಆಯ್ತಾ? ಸೊ ಹೋಮೋಲೋಗೋ ಸರಣಿ ಅಂದ್ರೆ ಏನು ಅಂತ ನೋಡೋಣ ಸ್ಟೂಡೆಂಟ್ಸ್. ಓಕೆ, ಸೊ ಹೋಮೋಲೋಗೋ ಸೀರೀಸ್ ಅಂದ್ರೆ ಏನು? ಓಕೆ, ಒಂದೇ ರೀತಿಯ ಸಾಮಾನ್ಯ ಸೂತ್ರ ಮತ್ತು ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿರುವ ಆದರೆ ವಿಭಿನ್ನ ಭೌತಿಕ ಗುಣಲಕ್ಷಣ ಹೊಂದಿರುವಂತಹ ಸಾವಯವ ಸಂಯುಕ್ತಗಳ ಗುಂಪನ್ನೇ ಹೋಮೋಲೋಗೋ ಸೀರೀಸ್ ಅಂತ ಕರಿತೀವಿ. ಈಗ CH4, C2H6, C3H8, ಓಕೆ, C4H10, ಓಕೆನಾ? ಸೊ ಇಲ್ಲಿ ನೋಡಿ, ಇವರಿಬ್ಬರ ಮಧ್ಯೆ ಅಂತರ ಏನು, CH2. ಇದಕ್ಕೆ ಕೂಡ್ಸಿದ್ರೆ ಏನ್ ಬರುತ್ತೆ, ನಂಗೆ C2H6 ಬರಬೇಕು. ಇವರಿಬ್ಬರ ಹತ್ತಿರ CH2, ಓಕೆ, ಇವರಿಬ್ಬರ ಹತ್ತಿರ CH2. ಏನಾಗಿರುತ್ತೆ, ಈ ಸಾಮಾನ್ಯವಾಗಿ ಒಂದೇ ರೀತಿಯ ಅಣುಸೂತ್ರವನ್ನ ಹೊಂದಿರುತ್ತೆ, ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣವನ್ನು ಹೊಂದಿರುತ್ತವೆ, ಆದ್ರೆ ವಿಭಿನ್ನ ಭೌತಿಕ ಅಂಶ ಇರುತ್ತೆ. ಈಗ ಕೆಲವೊಂದು ಸಾಲಿಡ್ ಇರುತ್ತೆ, ಕೆಲವೊಂದು ಲಿಕ್ವಿಡ್ ಇರುತ್ತೆ, ಕೆಲವೊಂದು ಗ್ಯಾಸ್ ಇರುತ್ತೆ. ಈಗ ಫಸ್ಟ್ ಬಂದಿರೋರೆಲ್ಲ ಗ್ಯಾಸ್ಗಳು, ಆಮೇಲೆ ಲಿಕ್ವಿಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಪ್ರತಿ ಸದಸ್ಯರ ಮಧ್ಯದ ಒಂದು ಅಂತರ ಏನಿರ್ಬೇಕು ಹೇಳಿ, ಅಲ್ಲಿ CH2 ಇರ್ಬೇಕು. ಓಕೆ, ಹೋಮೋಲೋಗಸ್ ಸರಣಿ ಅಂದ್ರೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಇತ್ಯಾದಿಗಳೆಲ್ಲವನ್ನ ನಾವು ಹೋಮೋಲೋಗೋ ಸರಣಿ ಅಂತ ಕರಿತೀವಿ. ಓಕೆ, ಇವನ್ನೆಲ್ಲ ಹೋಮೋಲೋಗೋ ಸರಣಿ. ಯೂಶುವಲಿ ಏನಾಗಿರುತ್ತೆ, ಈ ಎರಡರ ಮಧ್ಯೆ ಏನಿರುತ್ತೆ, CH2 ಅನ್ನೋದೊಂದು ಒಂಥರ ಇದ್ದೇ ಇರುತ್ತೆ. ಓಕೆ ಓಕೆ, ಇದು ಸಾಮಾನ್ಯ. ಪ್ರತಿಯೊಂದು ಸಂಯುಕ್ತದ ನಡುವೆ CH2 ಅನ್ನೋ ಅಂತರವನ್ನ ಗಮನಿಸಬಹುದು. ಓಕೆ, ರಾಸಾಯನಿಕ ಗುಣಲಕ್ಷಣಗಳು ಏನೇನು ಅಂತ ನೋಡೋಣ. ಸೊ ರಾಸಾಯನಿಕ ಗುಣಲಕ್ಷಣಗಳು ಅಂದ್ರೆ ಒಂದು ನಿರ್ದಿಷ್ಟ ರಾಸಾಯನಿಕ ಬದಲಾವಣೆಗೆ ಉಂಟಾದಾಗ ವಸ್ತುವಿನ ಒಂದು ಸ್ಥಿತಿ ಹಿಂಗಿರುತ್ತೆ ಅನ್ನೋದನ್ನ ರಾಸಾಯನಿಕ ಗುಣಲಕ್ಷಣ ಅಂತ ಕರಿತೀವಿ. ಬದಲಾವಣೆ ಮೊದಲು ಅಸ್ತಿತ್ವದಲ್ಲಿರುವ ವಸ್ತುವಿನಿಗಿಂತ ತುಂಬಾ ವಿಭಿನ್ನವಾಗಿದ್ರೆ ಅವಾಗ ಹೆಚ್ಚಿನ ವಸ್ತುಗಳ ರಚನೆ ಕಾರಣ ಆಗಿರುತ್ತೆ. ಅಂದ್ರೆ ಫಸ್ಟ್ ಏನಿತ್ತಲ್ಲ ಸ್ಟೇಟು, ಅದಕ್ಕಿಂತ ಬೇರೆಯೇ ಸ್ಥಿತಿಗೆ ಹೋಗ್ತಾ ಇದ್ರೆ ಅವಾಗ ಏನಂತ ಕರಿತೀವಿ ನಾವು, ಆ ಗುಣಲಕ್ಷಣಗಳನ್ನ ರಾಸಾಯನಿಕ ಬದಲಾವಣೆಯ ಗುಣಲಕ್ಷಣಗಳು ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅರ್ಥ ಆಗ್ತಿದ್ಯಾ? ಸೊ ದಹನ ಕ್ರಿಯೆ ಅಂದ್ರೆ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ಬಳಸ್ಕೊಂಡು ಇಂಗಾಲ ಅಥವಾ ಅದರ ಸಂಯುಕ್ತಗಳು ಸುಡುತ್ತೆ. ಸುಟ್ಟು ಇಂಗಾಲದ ಡೈಆಕ್ಸೈಡ್ ಶಾಖ ಬೆಳಕನ್ನ ಉತ್ಪತ್ತಿ ಮಾಡಿದ್ರೆ ಅವುಗಳನ್ನೇ ಏನಂತ ಕರಿತೀವಿ, ದಹನ ಕ್ರಿಯೆ ಅಂತ ಕರಿತೀವಿ. ಸಿಂಪಲ್ ಥಿಂಗ್. ಓಕೆ, ದಹನ ಕ್ರಿಯೆ ಅಂದ್ರೇನು, ಇಂಗಾಲ ಮತ್ತೆ ಅದರ ಸಂಯುಕ್ತಗಳು ಸಂಯುಕ್ತಗಳೇನ್ ಮಾಡ್ತವೆ, ಆಮ್ಲಜನಕದ ಉಪಸ್ಥಿತಿಯಲ್ಲಿ ಉರಿತವಲ್ಲ, ಅವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತವೆ, ಮತ್ತೆ ಶಾಖ, ಬೆಳಕು, ನೀರು ಇವುಗಳನ್ನ ಕೊಟ್ರೆ ಅದನ್ನ ಏನಂತ ಕರಿತೀವಿ, ದಹನ ಕ್ರಿಯೆ ಅಂತ ಕರಿತೀವಿ. ಓಕೆ, ಉದಾಹರಣೆ, ನೆಫ್ತಲೀನ್ ಆಮ್ಲಜನಕ ಉಪಸ್ಥಿತಿಯೊಂದಿಗೆ ಯಾವಾಗ ಉರಿಯುತ್ತೋ ಅವಾಗ ಏನನ್ನ ಕೊಡುತ್ತೆ ನಮಗೆ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ಓಕೆ ಓಕೆ, ಯಾವಾಗ ಜ್ವಾಲೆಯ ಗುಣಲಕ್ಷಣ ಅಂತ ಹೇಳ್ತೀವಿ. ಈ ಜ್ವಾಲೆಯಲ್ಲಿ ಎರಡು ತರ ಇರುತ್ತಲ್ವಾ, ಅಂದ್ರೆ ಬೆಂಕಿ. ನಾವು ಈಗ ಸಿಲಿಂಡರ್ ನ ಯೂಸ್ ಮಾಡ್ತೀವಿ, ಅದರಲ್ಲಿ ಪ್ರೋಪೇನ್, ಬ್ಯೂಟೇನ್, ಮೀಥೇನ್ ಎಲ್ಲ ಇರುತ್ತೆ. ಬ್ಯೂಟೇನೆ ಅದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರುತ್ತೆ ಅಲ್ವಾ. ಸೊ ಸ್ಯಾಚುರೇಟೆಡ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ತುಂಬಾ ಶುದ್ಧವಾದ ಜ್ವಾಲೆಯನ್ನು ಕೊಡುತ್ತೆ. ಅಂದ್ರೆ ಅಡಿಗಡೆ ಮಸಿ ಎಲ್ಲ ತಾಗಿರಲ್ಲ ಅಂತ. ಯೂಶ್ವಲಿ ನಾವು ಸಿಲಿಂಡರ್ ಅನ್ನ ಕನ್ಸಿಡರ್ ಮಾಡಿದ್ರೆ, LPG ಅನ್ನ ಕನ್ಸಿಡರ್ ಮಾಡಿದ್ರೆ, ಒಂದು ಕಟ್ಟಿಗೆಯ ಒಲೆಯನ್ನ ಕನ್ಸಿಡರ್ ಮಾಡಿದ್ರೆ ಕೆಳಗಡೆ ಎಲ್ಲ ಏನಿರುತ್ತೆ ಹೇಳಿ, ಕಪ್ಪು ಬಂದಿರುತ್ತೆ, ಕಪ್ಪು ತಾಗಿರುತ್ತೆ, ಮಸಿ ಆಗಿರುತ್ತಲ್ವಾ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ. ಬಟ್ ಈ ಪಾತ್ರೆಯಲ್ಲಿ ಏನಾಗೋದಿಲ್ಲ ಹೇಳಿ, ಮಸಿ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಇವು ಸ್ಯಾಚುರೇಟೆಡ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಪೂರ್ಣ ದಹನವನ್ನ ಹೊಂದಿ ಏನ್ ಮಾಡ್ತವೆ ಹೇಳಿ, ಹೊಗೆಯನ್ನು ಉತ್ಪಾದನೆ ಮಾಡಿದ್ರೆ ಬರೀ ಜ್ವಾಲೆಯನ್ನ ನೀಡ್ತವೆ. ಈ ಜ್ವಾಲೆಗೆ ಹೆಚ್ಚಿನ ತಾಪಮಾನ ಇರುತ್ತೆ. ನೀಲಿ ಕಲರ್ ಜ್ವಾಲೆಯನ್ನ ಕೊಡುತ್ತೆ ನೋಡಿ, ನೀಲಿ ಬಣ್ಣದ ಜ್ವಾಲೆ, ಅದು ಸ್ಯಾಚುರೇಟೆಡ್, ಅದಕ್ಕೆ ಹೆಚ್ಚು ಉಷ್ಣಾಂಶ ಇರುತ್ತೆ. ಓಕೆ, ಇನ್ನು ಹಳದಿ ಕಲರ್ ಇರುತ್ತಲ್ಲ ಅದು ಮಧ್ಯಮದ್ದು, ಕೆಳಗಡೆ ಕಪ್ಪಗಿರುತ್ತೆ ನೋಡಿ, ಅದು ಏನ್ ಹೇಳಿ,
ಏನು ಕಡಿಮೆ, ತುಂಬಾ ಕಡಿಮೆ ಉಷ್ಣಾಂಶವನ್ನು ಹೊಂದಿರಬೇಕು. ಓಕೆ. ಯಾವಾಗ ಸಮಯದಲ್ಲಿ ಇಂಧನದಿಂದ ಬೇರ್ಪಟ್ಟ ಕಪ್ಪು ವಸ್ತು ಸೂಕ್ಷ್ಮ ಕಣಗಳಾಗಿ ಮೇಲೇರಿ ಹೊಗೆಯನ್ನ ಸಾಗಿಸುವ ಚಿಮಣಿ ಅಥವಾ ಪೈಪಿಗೆ ಅಂಟಿಕೊಳ್ಳುತ್ತೆ. ಓಕೆ. ಈ ಸೂಕ್ಷ್ಮ ಪುಡಿಯನ್ನ ಏನಂತ ಕರಿತೀವಿ? ಮಸಿ ಅಂತ ಕರಿತೀವಿ. ಇದು ನಮಗೆ ಗೊತ್ತಿದೆ. ಓಕೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಏನೇನನ್ನ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಕಾರ್ಬನ್ನಿನ ವಿಧಗಳು ಯಾವ್ಯಾವ್ದು, ಕಾರ್ಬನ್ನಿನ ಅಂದ್ರೆ ಗುಣಲಕ್ಷಣದಿಂದ ಏನೇನು, ಅದರ ಬಹುರೂಪತೆ ಏನು, ಗ್ರಾಫೈಟ್ ಇರ್ಬೋದು, ಮತ್ತೆ ವಜ್ರ ಇರ್ಬೋದು, ಫ್ಯುಲರಿನ್ ಇರ್ಬೋದು, ಇವೆಲ್ಲ ಕಾರ್ಬನ್ನಿನ ಬೇರೆ ಬೇರೆ ಬಹುರೂಪಗಳು. ಅದರ ಗುಣಲಕ್ಷಣ ಏನು, ಅದರ ಒಂದು ಫಿಸಿಕಲ್ ಭೌತಿಕ ಲಕ್ಷಣಗಳೇನು, ಕಾರ್ಬನ್ ಫ್ಯಾಮಿಲಿ ಯಾವುದು, ಹೈಡ್ರೋಕಾರ್ಬನ್ ಫ್ಯಾಮಿಲಿ ಯಾವುದು, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೇನು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಯಾವ್ಯಾವುದು, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಏನು ಯಾವ್ದು ಬರುತ್ತೆ ಅಂದ್ರೆ, ಯಾವ್ದು ನಮಗೆ ಕಾಣಿಸುತ್ತೆ, ಅಲ್ಕೇನ್ ಕಾಣಿಸುತ್ತೆ, ಅಪರ್ಯಾಪ್ತದಲ್ಲಿ ಅಲ್ಕಿನ್ ಮತ್ತೆ ಅಲ್ಕೈನ್ ಗಳನ್ನ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಅದರ ಒಂದು ಫಾರ್ಮುಲಾ ಯಾವುದು ಅನ್ನೋದನ್ನು ನೀವು ನೋಡಿದ್ರಿ, ಅದರ ವಿಧಗಳು ನೋಡಿದ್ವಿ. OH, COOH, CHO, C⁻O ಅಲ್ವಾ, ಇವೆಲ್ಲದು ಒಂದು ಕ್ರಿಯಾ ಮತ್ತು ಘಟಕಗಳನ್ನ ನೋಡಿದ್ವಿ. ಮತ್ತೆ ದಹನ ಕ್ರಿಯೆ ಅಂದ್ರೆ ಏನು ಅಂತ ನೋಡಿದ್ರೆ, ಜ್ವಾಲೆಗಳ ಗುಣಲಕ್ಷಣಗಳು ಯಾವ್ಯಾವುದು, ಜ್ವಾಲೆ ದಹನದಿಂದ ಏನು ರೂಪುಗೊಳ್ಳುತ್ತೆ, ಇದನ್ನೆಲ್ಲದನ್ನ ಸ್ಟಡಿ ಮಾಡಿದ್ದೀರಾ. ಓಕೆ. ಮುಂದಿನ ತರಗತಿಯಲ್ಲಿ ನಾನು ಏನ್ ಮಾಡ್ತೀನಿ, ಈ ಒಂದು ಇಂಗಾಲ ಮತ್ತೆ ಅದರ ಸಂಯುಕ್ತಗಳು ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ನಮ್ಮ ಏನ್ ಸಂಕಲ್ಪ ಟೀಮ್ ಇದೆಯಲ್ಲ, ಇದು ನಿಮ್ಮ ಒಂದು ಎಕ್ಸಾಮ್ಸ್ಗೆ ಅಂತ ಎಲ್ಲಾ ಟೀಚರ್ಸ್ ಏನ್ ಮಾಡ್ತಿದ್ದಾರೆ, ತುಂಬಾ ಪರಿಶ್ರಮದಿಂದ PPTಗಳನ್ನ ಮಾಡ್ತಿದ್ದಾರೆ. ನೀವು ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡಿ ನಮಗೆ ಪ್ರೋತ್ಸಾಹವನ್ನ ಕೊಡಿ. ಮತ್ತೇನು, ನನ್ನ ಕ್ಲಾಸಲ್ಲಿ ಎಸ್ಪೆಷಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಿಮ್ಗೆ ಯಾವ ಎಕ್ಸ್ಪ್ಲನೇಷನ್ ಬೇಕಿದ್ರು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಹಾಕಿ. ಅವಾಗ ನನಗೆ ಅರ್ಥ ಆಗುತ್ತೆ. ಓಕೆ, ಈ ಪಾಯಿಂಟ್ ಅಲ್ಲಿ ನಾನು ಹೇಳಿದ್ದು ಸಾಕಾಗ್ತಿಲ್ಲ, ಅಥವಾ ಈ ಪಾಯಿಂಟ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಅರ್ಥ ಆಗ್ತಿಲ್ಲ ಅನ್ನೋದು ನಂಗೆ ಗೊತ್ತಾಗುತ್ತೆ. ಯಾವಾಗ ನೀವು ಕಮೆಂಟ್ಸ್ ಮಾಡ್ತಿರೋ, ಹೆಚ್ಚು ನೀವು ನನ್ನ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರೋ, ಅವಾಗ ಏನಾಗುತ್ತೆ ಅಂದ್ರೆ ನನಗೆ ನಿಮ್ಮ ಮಧ್ಯ ಒಂದು ಒನ್ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಅವಾಗ ಏನಾಗುತ್ತೆ, ಇಬ್ರಿಗೂನು ಕನ್ವೆ ಮಾಡೋಕ್ ಈಸಿ. ಈಗ ನಿಮ್ಗೆ ಅರ್ಥ ಆಗದೆ ಇರೋದನ್ನ ನನಗೆ ಹೇಳಿ ಅಂತೆ, ನಾನು ನನ್ನ ಏನು ನಿಮ್ಗೆ ಅರ್ಥ ಆಗದೆ ಇರೋದನ್ನ ಆದಷ್ಟು ತಿಳಿಸಕ್ ನೋಡ್ತೀನಿ. ನೀವು ಹಿಂದೆ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ರು, ಓಕೆ, ಯಾವ್ದೋ ಒಂದು ಕ್ಲಾಸ್ ಅಲ್ಲಿ NMMS ಇರ್ಬೋದು, ತುಂಬಾ ಡೌಟ್ಸ್ ಅನ್ನ ಕೇಳ್ತಿದ್ರು ಸ್ಟೂಡೆಂಟ್ಸ್. ಸೊ ನಾನು ಅದರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಏನಂದ್ರೆ, ಇಲ್ಲಿ ಏನಾಗ್ಬೇಕು, ನಮ್ಮ ಮಧ್ಯ ಏನು ಈ PPT ಏನ್ ಮಾಡಿ ನಾವು ನಿಮ್ಗೆ ತೋರಿಸ್ತಿದೀವಲ್ಲ, ನಮ್ಮ ಮಧ್ಯ ಏನಾಗ್ಬೇಕು, ನೀವು ಹೆಚ್ಚು ಕ್ವಶನ್ ಗಳನ್ನ ಕೇಳ್ಬೇಕು. ನಿಮಗೆ ಹೆಚ್ಚು ಡೌಟ್ಸ್ ಬಂದ್ರೆ, ಅಥವಾ ಇನ್ನೆಲ್ಲಾದ್ರೂ ಎಕ್ಸ್ಪ್ಲನೇಷನ್ ಹೆಚ್ಚಿಗೆ ಬೇಕಾಗಿತ್ತು, ಅಥವಾ ನಿಮ್ಗೆ ಕಡಿಮೆ, ನಿಮ್ಮ ಒಂದು ಒಪಿನಿಯನ್, ನಿಮ್ಮ ಅಭಿಪ್ರಾಯಕ್ಕೆ ತುಂಬಾ ಮನ್ನಣೆ ಇದೆ ಈ ಆನ್ಲೈನ್ ಕ್ಲಾಸ್ಗಳಲ್ಲಿ ಯಾವತ್ತು. ಯಾಕೆಂದ್ರೆ ನಾವು ಕ್ಲಾಸ್ ರೂಮ್ ಅಲ್ಲಿ ಮಾಡ್ತಿಲ್ಲ, ಪ್ರತಿಯೊಂದು ಸ್ಟೂಡೆಂಟ್ಸ್ ನಮ್ಮ ಫೇಸ್ ನಮಗ್ ಕಾಣಿಸ್ತಿಲ್ಲ ಅಲ್ವಾ. ಸೊ ನಾವೇನ್ ಮಾಡ್ತಿದೀವಿ, ನಮಗೆ ಗೊತ್ತಿರೋ ಹಂಗೆ ಸ್ಟೂಡೆಂಟ್ಸ್ ಅರ್ಥ ಆಗಂಗೆ ಹೇಳ್ತಿದೀವಿ ಅಲ್ವಾ. ಸೊ ನನ್ನ ಒಂದು ಕ್ಲಾಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಯ್ತು ಅಂತ ಹಾಕಿ, ಅಥವಾ ನಿಮಗೆ ಏನೇ ಒಂದು ಪ್ರಶ್ನೋತ್ತರ ಇದ್ರೆ ದಯವಿಟ್ಟು ಕೇಳಿ. ನಿಮ್ಗೆ ಏನೇ ಒಂದು ಕ್ವಶನ್ ಇದ್ರೆ, ಡೌಟ್ಸ್ ಇದ್ರೆ, ಅಥವಾ ನಿಮ್ಗೆ ಏನಾದ್ರೂ ಒಂದು ಹೆಚ್ಚು ಬೇಕು, ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ದಯವಿಟ್ಟು ರಿವ್ಯೂಸ್ ಕೊಡಿ. ಸೊ ನನಗೆ ಈಸಿಯಾಗಿ ಅರ್ಥ ಆಗುತ್ತೆ, ನಾನು ಯಾವ್ದ್ರ ಮೇಲೆ ವರ್ಕ್ ಮಾಡಿದ್ರೆ ನನ್ನ ಸ್ಟೂಡೆಂಟ್ಸ್ಗೆ ನಾನು ಇನ್ನೂ ಚೆನ್ನಾಗಿ ರೀಚ್ ಮಾಡ್ತೀನಿ ಅಂತ. ಓಕೆ, ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, NMMS ಇರ್ಬೋದು ಅಥವಾ ಬೇರೆ ಕ್ಲಾಸ್ಗಳಲ್ಲಿ ನಾವು ಬರೀ ಒಂದು ಪಕ್ಷಿ ನೋಟವನ್ನು ಮಾಡ್ತಿರ್ತೀವಿ. ಬಟ್ ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಕಾನ್ಸೆಪ್ಚುಯಲ್ ಕ್ಲಾಸ್ಗಳು ಇರ್ತಾವಲ್ಲ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ಗೆ ಒಂದು ಅಡಿಪಾಯನ ಹಾಕ್ಬೇಕು. ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ನೀವು ಎಲ್ಲಿವರೆಗೆ ಬೇಕಾದ್ರೂ ಓದಿ. ಇದರಲ್ಲಿ ಮಾಸ್ಟರ್ಸ್ ಮಾಡಿದ್ರು ನಿಮ್ಗೆ ಕೈ ಹಿಡಿಯೋದು ಈ ಕಾನ್ಸೆಪ್ಟ್. ಹಂಗಾಗಿ ಏನ್ ಮಾಡ್ಬೇಕು, ನೀವು ಇದನ್ನ ತುಂಬಾ ನೀಟಾಗಿ ಓದಿರ್ಬೇಕು. ಇದನ್ನ ಓದ್ಕೊಂಡು ನಿಮ್ ಬುಡನೇ ಗೊತ್ತಿಲ್ಲ ಅಂದ್ರೆ ನೀವು ಏನು ಮನೆ ಕಟ್ಟಕ್ಕಾಗಲ್ಲಲ್ವಾ. ಸೊ ನಿಮ್ಗೆ ಅದು ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟು ನಿಮಗೆ ಹೇಳ್ತಿರೋದು. ಓಕೆ, ಸೊ ಈ ನಮ್ಮ ಕ್ಲಾಸ್ಗಳನ್ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮುಂದಿನ ತರಗತಿಯಲ್ಲಿ ಕಾರ್ಬನ್ ಅಂಡ್ ಕಂಪೌಂಡ್ಸ್ ನ ಇನ್ನೊಂದಷ್ಟು ಕಾನ್ಸೆಪ್ಟ್ಸ್ ಜೊತೆಗೆ ನಾನು ನಿಮ್ಮೊಂದಿಗೆ ಏನಾಗ್ತೀನಿ, ಸಿಗ್ತೀನಿ. ಓಕೆ, ಸೊ ಅಲ್ಲಿವರೆಗೆ ಇದೆರಡನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿನ್ನೆನ ಕ್ಲಾಸು, ಇವತ್ತಿನ ಕ್ಲಾಸು, ಎರಡನ್ನು ನೀಟಾಗಿ ನೋಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಾರ್ಬನ್ ಮತ್ತೆ ಕಂಪೌಂಡ್ದು ಕೊನೆಯ ಒಂದು
ಹಂತಕ್ಕೆ ತಲುಪ್ತೀವಿ. ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ನಾನು. ಓಕೆ, ಸೊ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ ಅನ್ನ ನಿಮಗೆ ಹೇಗೆ ಬೇಕೋ ಹಂಗೆ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಏನ್ ಹೇಳಿ, ನಮ್ಮ ಕ್ಲಾಸ್ ಅನ್ನ ಹೆಚ್ಚೆಚ್ಚಾಗಿ ನೋಡಿ. ಓಕೆ, ಸೊ ಥ್ಯಾಂಕ್ ಯು.